ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕಟ್ಟೆಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ಜಾತ್ರೋತ್ಸವದ ಸಂದರ್ಭ ಸಾಂಪ್ರದಾಯಿಕ ಕೊಡವ ಉಡುಪು ಕುಪ್ಪೆಚಾಲೆ ತೊಟ್ಟವರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ನೀಡದೇ ಇರುವುದನ್ನು ಖಂಡಿಸಿ ಜಿಲ್ಲೆಯ ವಿವಿಧೆಡೆ ಕೊಡವ ಸಮುದಾಯದವರು ರಸ್ತೆ ತಡೆ ಪ್ರತಿಭಟನೆ ನಡೆಸಿದರು. ದೇವಸ್ಥಾನ ಸಮಿತಿಯ ನಿಲುವಿನ ವಿರುದ್ಧ ಕೊಡವ ಸಮುದಾಯದ ವಿವಿಧ ಸಂಘಟನೆಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದವು. ದಕ್ಷಿಣ ಕೊಡಗಿನ ವಿರಾಜಪೇಟೆ, ಗೋಣಿಕೊಪ್ಪಲು, ಪೊನ್ನಂಪೇಟೆ, ಶ್ರೀಮಂಗಲ, ಟಿ ಶೆಟ್ಟಿಗೇರಿ, ಮಡಿಕೇರಿ ತಾಲೂಕಿನ ಮೂರ್ನಾಡು, ನಾಪಕ್ಲಿನಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಕಟ್ಟೆಮಾಡು ಭಾಗದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ಪೊನ್ನಂಪೇಟೆಯಿಂದ ಕಟ್ಟೆಮಾಡು ದೇವಾಲಯಕ್ಕೆ ಬೈಕ್ ಜಾಥಾ ನಡೆಸಲು ಮುಂದಾದವರನ್ನು ಪೊಲೀಸರು ವಶಕ್ಕೆ ಪಡೆಕೊಂಡರು. ಜಾಥಾ ಹೊರಟವರನ್ನ ಪೊಲೀಸರು ವಶಕ್ಕೆ ಪಡೆದ ಕ್ರಮವನ್ನು ವಿರೋಧಿಸಿ ಹುದಿಕೇರಿಯಲ್ಲಿ ಬಂದ್ ಆಚರಿಸಲಾಯಿತು. ಜಾಥಾ ಆಯೋಜಕರನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ರಸ್ತೆ ತಡೆ ಪ್ರತಿಭಟನೆಯನ್ನ ನಡೆಸಲಾಯಿತು. ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಅವರು ಪೊಲೀಸ್ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಪೊಲೀಸ್ ವಶದಲ್ಲಿದ್ದ ಮೂವರನ್ನು ಬಿಡುಗಡೆ ಮಾಡಲಾಯಿತು. ಗೋಣಿಕೊಪ್ಪಲು ಕೊಡವ ಸಮಾಜ ಹಾಗೂ ಇಗ್ಗುತಪ್ಪ ಕೊಡವ ಸಮಾಜ ಸೇರಿದಂತೆ ವಿವಿಧ ಕೊಡವ ಸಂಘಟನೆಗಳ ಮನವಿಯ ಮೇರೆಗೆ ಗೋಣಿಕೊಪ್ಪಲಿನಲ್ಲಿ ಮಧ್ಯಾಹ್ನದ ಬಳಿಕ ಸಂಜೆ 4 ಗಂಟೆವರೆಗೆ ಸ್ವಯಂ ಪ್ರೇರಿತ ಬಂದ್ ನಡೆಸಲಾಯಿತು. ಮಡಿಕೇರಿ ತಾಲೂಕಿನ ನಾಪಕ್ಲಿನಲ್ಲಿ 4 ನಾಡಿನ ಕೊಡವ ಸಮುದಾಯದವರು ನಾಪಕ್ಲು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಬೃಹತ್ ಮಾನವ ಸರಪಳಿ ರಚಿಸಿ ಅಸಮಾಧಾನ ವ್ಯಕ್ತಪಡಿಸಿದರು. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಾಲಯದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ಜಾಥಾ ನಡೆಸುವ ಸಾಧ್ಯತೆಗಳಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಕೊಡವ ಮತ್ತು ಗೌಡ 2 ಜನಾಂಗಗಳ ನಡುವಿನ ಭಿನ್ನಾಭಿಪ್ರಾಯದಿಂದ ಗೊಂದಲ ಸೃಷ್ಟಿಯಾಗಿದ್ದು, ಉಭಯ ಗುಂಪು ಸೋಮವಾರ ಕಟ್ಟೆಮಾಡಿಗೆ ಜಾಥಾ ನಡೆಸುವ ಕುರಿತು ಹೇಳಿಕೆ ನೀಡಿದ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ನೂರಾರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಈಗಾಗಲೇ ದೇವಾಲಯದ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದು, ಯಾರಾದರೂ ಶಾಂತಿ ಭಂಗ ಮಾಡಲು ಯತ್ನಿಸಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಎಚ್ಚರಿಕೆ ನೀಡಿದ್ದಾರೆ. ಮೇಲೆ ನಂಬಲಪ್ಪ ಬರ್ರಪ್ಪ ಬರ್ರಮ್ಮ.
ಖಂಡಿಸ್ತಾ ಇದ್ದೇವೆ. ಪ್ರಜಾಪ್ರಭುತ್ವವನ್ನು ದಮನ ಮಾಡ್ತಾ ಇರೋ ಈ ಕ್ರಮವನ್ನು ನಾವು ಖಂಡಿಸ್ತಾ ಇದ್ದೇವೆ. ಅರೆಸ್ಟ್ ಮಾಡಿ ಬೆಳಿಗ್ಗೆ ಮನೆಯಲ್ಲಿರುವಾಗ ಚಮಟ್ರ ಪ್ರವೀಣ್ ಉತ್ತಪ್ಪ, ಅಚ್ಚುಕುಟ್ರ ಪ್ರತಿ ಸುಬ್ಬಯ್ಯ ಮತ್ತು ಸಣ್ಣಣ್ಣ ದರ್ಶನ್ ಕಾವೇರಪ್ಪ ಮನೆಯಲ್ಲಿರುವಾಗ ನಮ್ಮ ಮನೆಗೆ ಒಂದು 6-7 ಪೊಲೀಸರು ಬಂದು ನಮ್ಮನ್ನು ಕರ್ಕೊಂಡ್ಬಂದು ಇಲ್ಲಿ ಇದು ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಇದೇನೆಂದರೆ ಶಾಂತಿಯುತವಾಗಿ ಮಾಡ್ತಾ ಇರೋ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ. ನಾವು ಶಾಂತಿಯುತವಾಗಿ ಏನು ನಿಷೇಧಾಜ್ಞೆ ಇದೆ ಅಲ್ಲಿ ತನಕ ಮಾತ್ರ ನಾವು ಹೋಗ್ತಾ ಇದ್ದೇವೆ. ನಾವು ಯಾವುದೇ ಒಂದು ಪ್ರತಿಭಟನೆ ಮಾಡಿಲ್ಲ, ನಾವು ಯಾವುದೇ ಒಂದು ಬ್ಯಾನರ್ ಹಿಡಿದಿಲ್ಲ, ನಾವು ಯಾವುದೇ ಒಂದು ಘೋಷಣೆಗಳಿಗೆ ಹೋಗಿಲ್ಲ. ಹೀಗಿರುವಾಗ ನಮ್ಮನ್ನ ಉಡುಪು ಕಾಯ್ತು ಪೊಲೀಸ್ ವಾಹನಗಳ ಅರೆಸ್ಟ್ ಮಾಡಿರುವುದು ಕೇಳಿ. ಇದನ್ನ ಕೇಳಿ. ಒಡ ಉಡುಪು ಕಾಯ್ತು ಪೊಲೀಸ್ ವಾಹನಗಳ ಅರೆಸ್ಟ್ ಮಾಡಿರುವುದು ಇದು ದಾಡ ಕುಂಭಕ್ಕೊಂದು ಕಾಳಿ ಐಗಳ ದಾಡ ಕುಂಭಕ್ಕೊಂದು ಕಾಳಿ. ಸೊ ಕಟ್ಟೆಮಾಡು ಗ್ರಾಮದಲ್ಲಿರುವ ಮೃತ್ಯುಂಜಯ ದೇವಸ್ಥಾನದಲ್ಲಿ ವಾರ್ಷಿಕ ಉತ್ಸವ ಸಂದರ್ಭದಲ್ಲಿ ಆಗಿರುವ ಅಹಿತಕರ ಘಟನೆಯ ವಿರುದ್ಧ ಸಂಬಂಧವಾಗಿ 2 ಸಮುದಾಯದ ಮಧ್ಯೆ ಅಸಮಾಧಾನ ಆಯಿತು. ಅದನ್ನು ಶಾಂತಿ ರೀತಿಯಲ್ಲಿ ನಾವು ಕಾಪಾಡುವುದಕ್ಕೆ ಅದೇ ರೀತಿಯಲ್ಲಿ ಪೊಲೀಸ್ ಪ್ರೊಟೆಕ್ಷನಲ್ಲಿ 144 ಹಳೆಯ CRPC 140 ಅಡಿಯಲ್ಲಿ ಈಗ ಹೊಸದಾಗಿ BNSS ಅಲ್ಲಿ 163 ಅಂದರೆ ಹೇಳ್ತೀವಿ. 5 ಜನಕ್ಕಿಂತ ಹೆಚ್ಚು ಯಾರೂ ಇಲ್ಲಿ ಅಸೆಂಬಲ್ ಆಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮೃತ್ಯುಂಜಯ ದೇವಸ್ಥಾನದಲ್ಲಿಂದ ಸುತ್ತಮುತ್ತ 5 ಕಿಲೋಮೀಟರ್ಗೆ ಈ ಕಾನೂನನ್ನು ನಾವು ಜಾರಿ ಮಾಡಿದ್ದೀವಿ. ಅದಲ್ಲದೆ ಇದು ಎನ್ಫೋರ್ಸ್ ಮಾಡುವುದಕ್ಕೆ 4 KSRP ಹೊರಗಡೆ ಅಂತ ಬಂದಿದೆ. DR ಪಾರ್ಟಿ ಒಂದು 5 ಇರ್ತದೆ. ಸುಮಾರು 300ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಈ ಬಂದೋಬಸ್ತಲ್ಲಿ ಇದ್ದಾರೆ. ಮತ್ತು ಪ್ರಿವೆಂಟಿವ್ ಅರೆಸ್ಟ್ ಬೇರೆ ಕಡೆ ಕೆಲವೊಂದು ಘಟನೆಗಳು ಇಲ್ಲಿ ನಾವು ಬಂದು ದೇವಸ್ಥಾನಕ್ಕೆ ಬರ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ವಿ. 50 ಜನ ಪ್ರಿವೆಂಟಿವ್ ಅರೆಸ್ಟ್ ಕೂಡ ನಾವು ಮಾಡಿದ್ವಿ ಆಲ್ರೆಡಿ. ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಅವರಿಗೆ ಅವಕಾಶ ಇರ್ತದೆ. ಒಂದು ಸಮಸ್ಯೆ ಸರಿಪಡಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇರ್ತದೆ. ಎಲ್ಲಿ ಒಂದು ನಮ್ಮ ಧಾರ್ಮಿಕ ಉಡುಪಲ್ಲಿ ಬಿಟ್ಟಿಲ್ಲ ಅಂದರೆ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕಾಗಲಿ ಗೌರ್ಮೆಂಟಕ್ಕಾಗಲಿ ಒಂದು ಮನವಿ ಮಾಡಿ ಇದು ಸರಿಪಡಿಸಿ ಅಂದರೆ ಹೇಳಬಹುದಾಯಿತು. ಇಲ್ಲ ಇದು ಮೇಲ್ಗಡೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೂ ಒಂದು ನ್ಯಾಯಾಲಯಗಳು ಇರ್ತದೆ. ನ್ಯಾಯಾಲಯಕ್ಕೆ ಹೋಗಿ ನಮಗೆ ಅವಕಾಶ ಕೊಡಿ ಅಂದರೆ ಹೇಳಬಹುದಾಯಿತು. ಇಲ್ಲ ನಾವೇ ಹೋಗ್ತೀವಿ ನಮ್ಮ ಇಷ್ಟಕ್ಕೆ ಹೋಗ್ತೀವಿ ಅಂದರೆ ಹೇಳೋದು ಸರಿ ಇರಲ್ಲ. ಅವಕಾಶ ಇರುವಾಗ ನೀವು ಮನವಿ ಮಾಡಿ ಕನ್ಸಿಡರ್ ಮಾಡಲ್ಲ ಅಂದರೆ ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ಲರಿಗೂ ರೈಟ್ಸ್ ಇದೆ. ಪ್ರತಿಯೊಬ್ಬರಿಗೂ ಇದರಲ್ಲಿ ರೈಟ್ಸ್ ಇದೆ. ಬಟ್ ಅವಕಾಶನೇ ಕೊಡದೆ ಕಾನೂನು ನಾನೇ ಕೈಯಲ್ಲಿ ತೊಗೊಳ್ತೀನಿ ಅಂದರೆ ಹೇಳೋದು ಸರಿ ಇರಲ್ಲ. ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸಮುದಾಯದ ಬಗ್ಗೆ ಇನ್ನೊಬ್ಬರು ಅವಹೇಳನಿಕ ಮಾತುಗಳನ್ನು ಆಡುವುದು, ಅವಾಚ ಶಬ್ದಗಳನ್ನು ಪ್ರಯೋಗ ಮಾಡುವುದು, ಒಂದು ಸಮುದಾಯ ವಿರುದ್ಧ ಇನ್ನೊಂದು ಸಮುದಾಯವನ್ನು ಎದ್ದು ಕಟ್ಟುವುದು, ಈ ಸಮಸ್ಯೆಗಳು ಆಗ್ತಾ ಇದೆ. ಅಂಥ ವ್ಯಕ್ತಿಗಳಿಗೆ ಯಾರು ಸಪೋರ್ಟ್ ಮಾಡೋದು ಬೇಡ. ಶಾಂತಿ ಕಾಪಾಡೋದಕ್ಕೆ ಪ್ರಯತ್ನ ಮಾಡಿ, ಸಮಸ್ಯೆ ಇರುತ್ತೆ ಅಂದರೆ ಪರಿಹಾರ ಸಿಗ್ತದೆ. ಮನವಿ ಮಾಡಿ. ಆರ್ಗನೈಸೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಕೋರ್ಟ್ಗೆ ಹೋಗಬಾರ್ದು, ಜಿಲ್ಲಾ ಆಡಳಿತ ಇರ್ತದೆ, ಅವ್ರಿಗೆ ಅವಕಾಶ ಕೊಡಿ. ಸಮಸ್ಯೆಯನ್ನು ಸರಿಪಡಿಸುವುದಕ್ಕೆ ಶಾಂತಿ ರೀತಿಯಲ್ಲಿ ಪ್ರಯತ್ನ ಮಾಡಿ. ಆಲೂರು ಸಿದ್ದಾಪುರ ಗ್ರಾಮದ ಯೋಧ ದಿವಿನ್ ಅವರು ಕರ್ತವ್ಯ ನಿರತರಾಗಿದ್ದ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿ ಸೇನಾ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವ ಸ್ಥಳ ಹಾಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಅಧಿಕಾರಿಗಳೊಂದಿಗೆ ಆಲೂರು ಸಿದ್ದಾಪುರ ಗ್ರಾಮಕ್ಕೆ ಭೇಟಿ ನೀಡಿ
ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಇವತ್ತು ನಮ್ಮ ಆಲೂರು ಸಿದ್ದಾಪುರ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಜಿಲ್ಲಾ ಆಡಳಿತ ತಹಸೀಲ್ದಾರ್ ಆಗಿ ಪಂಚಾಯತಿ ವತಿಯಿಂದ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಸ್ನೇಹಿತರಾದಂಥ ದಿವ್ಯನವರ ಬಾಡಿಯವ್ರಿಗೆ ಬಂದು ಸಾರ್ವಜನಿಕಕ್ಕೆ ಒಂದು ಪ್ರದರ್ಶನೆಗೆ ಒಂದು ಅವಕಾಶ ನಮ್ಮ ಸ್ಕೂಲ್ ಗ್ರೌಂಡಲ್ಲಿ ಮಾಡ್ಕೊಡೋಕ್ಕೆ ಜವಾಬ್ದಾರಿ ತೊಗೊಂಡ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಾಗಿರ್ಬೋದು ಪ್ಲಸ್ ನಮ್ಮ ಆಡಳಿತ ಆಗಿರ್ಬೋದು ಜೊತೆಯಲ್ಲಿ ಸೇರಿಕೊಂಡು ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಗೌರವ ತರೋಂಥ ಕೆಲಸ ನಾವು ಮಾಡಬೇಕಂತ ನಮ್ಮ ಜವಾಬ್ದಾರಿ ಇದೆ. ನಮ್ಮ ದೇಶಕ್ಕೋಸ್ಕರ ಸೇವೆ ನಮ್ಮ ಒಂದು ಹೆಮ್ಮೆ ಅಂತ ತರೋಂಥ ಕೆಲಸ ಮಾಡಿದ್ದಾರೆ. ನಾವು ಅವ್ರ ಪರ ನಿಂತ್ಕೊಂಡು ಅವ್ರ ಕುಟುಂಬಸ್ಥರು ಬೇಜಾರು ಏನಂತಂದರೆ ಅವರೊಬ್ಬನೇ ಮಗ, ಅವ್ರ ಅಮ್ಮನೇ ಈಗ ಒಬ್ಬರೇ ಇರೋದು ಅವ್ರ ಫ್ಯಾಮಿಲಿಲಿ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇ ಜವಾಬ್ದಾರಿ ತೊಗೊಂಡು ಏನು ನಮ್ಮ ಧರ್ಮದಲ್ಲಿ ಯಾವ ಥರ ಪೂಜೆ ಪುರಸ್ಕಾರ ಮಾಡ್ತಾರೆ ಅದರೆಲ್ಲನೂ ನಾವು ಊರವ್ರು ಸೇರಿ ಸಾಥ್ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಗೌರವ ಅಂತ ಕೊಡೋಂಥ ಕೆಲಸ ನಮ್ಮ ಯೋಧರಿಗೆ ಒಂದು ನಾವು ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಇನ್ನೂ ಬಾಡಿ ಅವರು ಈಗ ಪೋಸ್ಟ್ಮಾರ್ಟಮ್ ಆಗಿ ಆ ಕಡೆಯಿಂದ ತರಬೇಕು ಅಂತ ಇನ್ನೂ ಹೊರಡಕ್ಕೆ ನಾವು ಅವರು ಕಾಯ್ತಾ ಇದ್ದಾರೆ. ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಶಾಂತಿಯುತವಾಗಿ ಬಂದು ಈ ಕುಟುಂಬಸ್ಥರಿಗೆ ಒಂದು ಧೈರ್ಯ ಕೊಟ್ಟು ಸಾರ್ವಜನಿಕರಿಗೆ ಶಾಂತಿಯುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಅವರು ಸೇವೆಗೆ ದಿವ್ಯನ ಸೇವೆಗೆ ನಾವು ಯಾವಾಗಲೂ ಚಿರಣಿಯಾಗಿರ್ತೀವಿ. ಯಾಕೆಂತಂದರೆ ಅದಕ್ಕಿಂತ ಸೇವೆ ಇನ್ಯಾವುದೂ ಇಲ್ಲ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಅವರು ಸೇವೆಗೆ ನಾವು ಯಾವಾಗಲೂ ಊರವರು ಆಗಿರ್ಬೋದು ದೇಶ ಆಗಿರ್ಬೋದು ಅವು ಯಾವಾಗಲೂ ಚಿರಣಿಯಾಗಿರ್ತೀವಿ. ಅವ್ರ ಸೇವೆಗೆ ಎಷ್ಟು ಮಾಡಿದ್ರೂ ನಾವು ನಾವೆಷ್ಟು ಮಾಡಿದ್ರು ಸಾಲೋದಿಲ್ಲ ಅಂತ ಹೇಳ್ತಾ ನಾಳೆ ಈ ಟೈಮಿಂಗ್ಸ್ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅಲ್ಲಿಂದ ಹೊರಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಫೈನಲ್ ಪೂಜೆಗಳೆಲ್ಲ ಮಾಡಲಿಕ್ಕೆ ಒಂದು ಅರ್ಧ ದಿವಸ ಈ ಕಡೆ ಆ ಕಡೆ ಆಗ್ಬೋದು. ನಾವು ಊರವ್ರಿಗೆ ಏನು ಮನವಿ ಮಾಡ್ಕೋತೀವಿ ಅಂತಂದರೆ ಕುಟುಂಬಸ್ಥರ ಪರವಾಗಿ ನಮ್ಮ ಆಡಳಿತ ಪರವಾಗಿ ನಿಂತ್ಕೊಂಡು ಎಲ್ಲರಿಗೂ ತೊಂದರೆ ಆಗ್ದಂಗೆ ಜನ ಬಂದು ಅವ್ರನ್ನ ನೋಡ್ಕೊಳ್ಳೋಕೆ ಹೋಗಲಿಕ್ಕೆ ನಾವು ಜವಾಬ್ದಾರಿ ತೊಗೋಬೇಕು ಅಂತ ಹೇಳ್ತಾ ಹೆಬ್ಬಾಲೆಯಿಂದ ಬರ್ತದಲ್ಲ, ಹೆಬ್ಬಾಲೆಯಿಂದ ಬರ್ತದೆ. ಹೆಬ್ಬಾಲೆ ಬಂದು ಇಲ್ಲಿ ನಾವು ಮಾಲಂಬಿ ನಮ್ಮ ಎಂಟ್ರೆನ್ಸ್ ಮಾಡ್ಕೊತೀವಲ್ಲ ಆಲೂರಿಂದ ಸ್ಕೂಲ್ ಮಕ್ಕಳನ್ನ ರಜೆ ಕೊಡೋಕೆ ಹೋಗಬೇಡಿ. ಸ್ಕೂಲ್ ಮಕ್ಕಳು ಸ್ಕೂಲ್ ಇಲ್ಲ ಅಂದ್ರೂ ಸ್ಕೂಲಲ್ಲೇ ಇರಲಿ. ಯಾಕಂದರೆ ಆಮೇಲೆ ಪಾಪ ಅವ್ರಿಗೂ ಒಂದು ಸ್ವಲ್ಪ ಪ್ರೀತಿ ಅಂದರೆ ಅಂದರೆ ಒಂದು ಈ ಥರ ಯೋಧರಿಗೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ಅವ್ರಿಗೂ ಗೊತ್ತಾಗಬೇಕು ಅಂತ ನನ್ನ ಆಸೆ. ರಜಾ ಕೊಟ್ಟರೆ ಯಾರು ಬರೋದಿಲ್ಲ, ಎಲ್ಲ ಮನೇಲಿ ಕೂತಿರ್ತಾರೆ. ಅವ್ರಿಗೆ ಹೇಳಿ ಮಕ್ಕಳಿಗೆ ಸ್ಕೂಲಿಗೆ ಬರಲಿ ನಾಳೆ ಮಾತ್ರ ಬಿ ಅವ್ರ ಹತ್ರ ಮಾತಾಡ್ಕೊಂಡಿಲ್ಲ ಅಲ್ಲಲ್ಲ ಸ್ಕೂಲ್ ಅದೇ ಅದೊಂದು. ಎರಡನೇದ್ರಲ್ಲಿ ಅಲ್ಲಿಂದ ಒಂದು ಓಪನ್ ಗಾಡಿದು ಒಂದು ವ್ಯವಸ್ಥೆ ಮಾಡೋಣ. ಅದು ನಿಲ್ಪಿಂದ ಓಪನ್ ಗಾಡಿ ಬರ್ಬೋದು ಅಂತ ಅಲ್ಲಿ ಮಾಡಿಕೊಂಡು ಒಂದೆಲ್ಲ ಹಾರ ಗೀರ ಹಾಕ್ಕೊಂಡು ಒಂದು ಅದರಲ್ಲಿ ಶೂಟ್ ಮಾಡೋಕ್ಕಾದ್ರೆ ಮಾಡೋಣ. ಈಗ ಅಲ್ಲಿ ಮೈಸೂರಿಗೆ ಬಂದರೆ ಯಾವ ರೀತಿಯಲ್ಲಿ ಗಾಡಿ ವ್ಯವಸ್ಥೆ ಮಾಡೋದು ನೋಡೋಣ. ಅದೇ ಗಾಡಿ ಕಂಟಿನ್ಯೂ ಮಾಡ್ಕೊಂಡು ಮಾಡೋಣ. ಕರೆಕ್ಟ್ ಅಲ್ವಾ? ಆಮೇಲೆ ಊರವ್ರೆಲ್ಲರೂ ಸೇರ್ಬೇಕು ಈ ಸರಿಗೆ. ಆಮೇಲೆ ಹೊರಗಡೆಯಿಂದನೂ ಬರ್ತಾರೆ, ಊರವ್ರಿಗಿಂತ ಬೇರೆಯವರು ಸೇರ್ಕೊಂಡಿರ್ತಾರೆ. ಬೇರೆಯವ್ರಿಗೆ ಒಂದು ಸ್ವಲ್ಪ ನೀರು ಕುಡಿಯೋ ನೀರಿಗೆ ಊಟ ಅಂತೂ ಮಾಡೋದು ಕಷ್ಟ ಆಗುತ್ತೆ. ಊಟ ಮಾಡ್ಬೋದಾ ಎಲ್ಲರಿಗೂ? ಆಗೋದಿಲ್ಲಲ್ಲ, ಊಟದ ವ್ಯವಸ್ಥೆ ಮಾಡೋಕ್ಕಾಗಲ್ಲ. 4 ಪಾಯಿಂಟ್ಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಂಡು ನಿಲ್ಲಿಸಿ ಎಲ್ಲರಿಗೂ ಒಂದು ಸ್ವಲ್ಪ ಅಂದರೆ ಇದು ಶಾಮಿಯಾನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಪ್ರೊಸೆಸ್ ಅಂದರೆ ಅಂದಿನ ದರ್ಶನ ಮಾಡ್ಕೊಂಡು ಎಲ್ಲ ಬರ್ತಾರೆ ಈ ಕಡೆ. ಹಿಂಗೆ ಯಾವುದೋ ಒಂದು ಬ್ಯಾರಿಕೇಡ್ ಮಾಡ್ಸಂಗೆ ಮಾಡಿಸ್ಕೊಂಡು ಇಲ್ಲಿ ಒಬ್ಬರು ಹಿಂಗೆ ಬಂದು ಲೆಫ್ಟ್ ರೈಟ್ ಅಲ್ವಾ. ಕಟ್ಟೆಮಾಡುವಿನ ಶ್ರೀ ಮೃತ್ಯುಂಜಯ ದೇವಸ್ಥಾನದಲ್ಲಿ ಕೊಡವ ಜನಾಂಗಕ್ಕೆ ಹಾಗೂ ಕೊಡವ ಸಂಪ್ರದಾಯದ ಉಡುಗೆ ತೊಡುಗೆಗೆ ಅವಮಾನ ಮಾಡಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವುದನ್ನು ಖಂಡಿಸಿ ಹಾಗೂ ಪೊನ್ನಂಪೇಟೆಯಿಂದ ಶಾಂತಿಯುತವಾಗಿ ಕಟ್ಟೆಮಾಡಿಗೆ ಜಾಥಾವನ್ನು ಹಮ್ಮಿಕೊಂಡಿರುವ ಕೊಡವ ಜನಾಂಗದ ಮುಖ್ಯಸ್ಥರನ್ನು ಬಂಧಿಸಿದ್ದು ಅವರನ್ನು ತಕ್ಷಣ ಬಿಟ್ಟು ಬಿಡುವಂತೆ ಒತ್ತಾಯಿಸಿ ದಾಪಕ್ಲುವಿನಲ್ಲಿ 4 ನಾಡು ಕೊಡವ ಸಮುದಾಯದವರು ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ದಾಪಕ್ಲು ಪಟ್ಟಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ 4 ನಾಡು ವಿಭಾಗದ ಕೊಡವ ಜನಾಂಗದ ಬಾಂಧವರು ಕಟ್ಟೆಮಾಡಿನಲ್ಲಿ ನಡೆದ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಕುಲ್ಲೇಟಿರ ಅರುಣ್ ಬೇಬಾ ಮಾತನಾಡಿ, ಕೊಡಗಿನ ಮೂಲ ನಿವಾಸಿಗಳಾದ ನಾವು ಯಾವ ದೇವಸ್ಥಾನದಲ್ಲೇ ಆಗಲಿ ಪಾರ್ಲಿಮೆಂಟ್ಗಳಲ್ಲಿ ಆಗಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯುವಾಗ ಕೂಡ ಸಾಂಪ್ರದಾಯಿಕ ಉಡುಪಾದ ಕುಪ್ಪೆ ಚಾಲೆಯಲ್ಲಿ ಹೋಗ್ತಾ ಇದ್ದೇವೆ. ಸೇನೆಯಲ್ಲಿರುವ ನಮ್ಮ ಜನಾಂಗದವರು ಮೆಡಲ್ ಪಡೆಯುವಾಗ ಕೂಡ ಕುಪ್ಪೆ ಚೇಲೆ ಹಾಕ್ತೇವೆ. ಈ ಪ್ರಕರಣದ ಹಿಂದೆ ಭಾರೀ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೂ ಮೊದಲು ದಂಡನಾಯಕ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ KS ತಿಮ್ಮಯ್ಯ ಅವರ ಕುರಿತು ವಕೀಲರೊಬ್ಬರು ಅಪಹಾಸ್ಯ ಮಾಡಿದ್ದಾಗ ಕೂಡ ಯಾವನೊಬ್ಬ ಮಾತನಾಡಲಿಲ್ಲ. ಕೊಡಗಿನಲ್ಲಿ 21 ಮೂಲ ನಿವಾಸಿಗಳಿದ್ದರೂ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಇದ್ದೇವೆ.
ಕೊಡವ ಜನಾಂಗದ ಉಡುಗೆ ತೊಡುಗೆಗಳಲ್ಲಿ ಪ್ರಪಂಚದಲ್ಲಿ ಸ್ಥಾನಮಾನ ಇದೆ. ಕೊಡವರ ತಾಳ್ಮೆಯನ್ನ ಯಾರೂ ಕೂಡ ಪರೀಕ್ಷೆ ಮಾಡಬೇಡಿ. ಕೊಡವ ಜನಾಂಗ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಕೂಡ ಎಲ್ಲ ಜಾತಿ ಜನಾಂಗಕ್ಕಿಂತ ಸೈನ್ಯಕ್ಕೆ ಹೆಚ್ಚು ಜನರನ್ನ ಕೊಟ್ಟವರು ನಾವು. ಆದ್ದರಿಂದ ಕಟ್ಟೆಮಾಡಿನ ಮೃತ್ಯುಂಜಯ ದೇವಾಲಯದಲ್ಲಿ ನಮ್ಮ ಜನಾಂಗದವರನ್ನ ಅಪಮಾನಿಸಿರುವುದು ಖಂಡನೀಯ. ಆದ್ದರಿಂದ ಪೊನ್ನಂಪೇಟೆಯಲ್ಲಿ ಶಾಂತಿಯುತವಾಗಿ ಜಾಥಾ ನಡೆಸಿದವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅವರನ್ನ ಕೂಡಲೇ ಬಿಡುಗಡೆಗೊಳಿಸಿ ಕಟ್ಟೆಮಾಡಿನಲ್ಲಿ ನಡೆದ ಘಟನೆಗೆ ಸಂಚು ರೂಪಿಸಿದವರನ್ನ ಕೂಡಲೇ ಬಂಧಿಸಬೇಕೆಂದು ಅರುಣ್ ಬೇಬಾ ಒತ್ತಾಯಿಸಿದರು. ಕೊಡವ ಜನಾಂಗ ಬಂತು ಇನ್ನು ರಸ್ತೆಯನ್ನು ತಡೆ ಮಾಡುವ ವಿಚಾರ ನಿಂಗೆ ಗೊತ್ತುള്ളത് ಮನೆಯನ್ನು ಕಾಯ್ದು ಕಟ್ಟೆ ಮಾಡಲು ಮಹಾಮೃತ್ಯುಂಜಯ ದೇವಡ ವಾರ್ಷಿಕ ವದಂತಿ ಅಪಾಪಕ ಅಲ್ಲಿ ಕೊಡವಳುಂಡು ಗೊಡವಳು ಬಾರೆಲ್ಲ ಜನಾಂಗ ನಮ್ಮ ಕೋಪ ಅಪಕ ಕೊಡವ ಜನಾಂಗ ಕುಪ್ಪೆ ಜಲ ಆಯ್ತು ಕೊಡವ ಉಡುಪಲು ಪೊನ್ನಾಳು ಮಕ್ಕಾಯ್ತು ಪೋಯ್ತಿಪ್ಪಕ ಅಲ್ಲೇ ಹಿಂಗ ನಿಚ್ಚು ನಿಂಗ ಕೊಡವ ಉಡುಪು ನಿಂಗ ಇನ್ನೊಬ್ರು ಬಪ್ಪ ಯಾಂದು ಇದು ಏದ ನ್ಯಾಯ ಗೊತ್ತಿಲ್ಲ ನಂಗೆ ಕೊಡವ ಆದಿಸ ಉಳ್ಳ ಹಿಂಗ ಈ ಕೊಡಗಲು ಮುಟ್ಟತಿ ಬಾರಲ್ಲಿ ಕೊಡವ ಇಲ್ಲ ಕೊಡವ ಈ ಕೊಡಗರ ಆದಿ ಜನ ಹಿಂಗೆ ಮುಟ್ಟ ಬಾರದಾರು ಇಂತ ಹಿಂದಕ್ಕೆ ಏನಾಯ್ತು ಅಂತಂಗಿ ಬಂದ ಜನ ನಿಂದ ಓಡಿಸೋ ಲೆಕ್ಕ ಗೆತ್ತಿತ್ತು ಎಲ್ಲಿಂದ ಬಂದ ಈಗ ಇಂದು ನಂಗಡ ಡ್ರೆಸ್ನ ಕಪ್ಪಪ್ಪ ಆಯ್ತು ನಂಗಳ ಚೌಟಪ್ಪ ಆಯ್ತು ಚಿನ್ನ ಮಾಡಿ ಮನೆ ಅಂದಕ್ಕ ವಿದ್ಯಾಧರನು ಲಾಯರ್ ಸುಳ್ಳೆತ್ತಿ ಬಂದವ ನಂಗಳ ಕಾರ್ಯಬಜಿ ತಿಮ್ಮೆ ಇದ್ದ ದೇಶ ರಕ್ಷಣೆ ಮಾಡಿ ನಂಗಳ ಬೇರೆ ಹವಾಯಿನ ಕಾರ್ಯ ಬೇಳಿಕೆ ಮಾಡಿಸಿ ಅದು ಅಂತ ನಾಯಿ ಬಂತು ಇಲ್ಲಿ ಬದುಕಿನುಂಡು ಲಾಯರ್ಗಿರಿ ಮಾಡಿಂಡು ಆ ನಾಯಿ ನಂಗೆ ಬೊಗೋಯ್ಕ ಅದು ಕಯ್ಯ ಎಂದರೆ ഞങ്ങളുടെ കുപ്പച്ചാല കൊടവ കുപ്പച്ചാല ഒരു കൊടവ മുട്ടിട്ട് ബാക്കി 18 ಮೂಲ ನಿವಾಸಿಗೆ ಕೂಡಂತ ವಿಚಾರ ಇದು ഞങ്ങളുടെ ಹಕ್ಕು ಅದೇ ಇದು ഞങ്ങളുടെ ಕುಪ್ಪಚಾಲನ ಈಗ ಕಪ್ಪಗಾಯ್ತು. ಬಿದ್ದಾಟಂಡ ತಮ್ಮಯ್ಯ, ಕುಂಡ್ಯಾಳಂಡ ರಮೇಶ್ ಮುದ್ದಯ್ಯ, ಕಲಿಯಂಡ ಮಿಲನ್ ಮಂದಣ್ಣ ಈ ಸಂದರ್ಭ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಸೇರಿದಂತೆ ಮತ್ತಿತರ ಪ್ರಮುಖರು ಘಟನೆಯಿಂದ ಖಂಡಿಸಿ ಮಾತನಾಡಿದರು. ಪ್ರತಿಭಟನೆಯ ಸಂದರ್ಭ ನಾಪಕ್ಲು ಠಾಣೆಗೆ ತೆರಳಿದ ಕೊಡವ ಜನಾಂಗ ಬಾಂಧವರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ಅವರ ಮೂಲಕ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆಯಿಂದ ನಾಪಕ್ಲು ಪಟ್ಟಣದಲ್ಲಿ ಕೆಲ ಕಾಲ ವಾಹನ ದಟ್ಟಣೆ ಉಂಟಾಯಿತು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಕೊಡವಂಗ ಎನ್ನವೆಂಚಂಗಿ ಈ ಕೊಡಗರ ಮೂಲ ನಿವಾಸಿಯ ಆದಿಕಟ್ಟು ಜನಾಂಗ ನಂಗಳು ಪಂಡು ಬಾಟೆ ಆಡಿತ್ತು ಎಂತ ಕಂಡ ಪುಂಜಂತದ ಕಳಂಜಿನ ತಿಂದಾಣಿಂಜಂದ ಹಿಂಗ ನಂಗಡದ ಕುಪ್ಯ ನಂಗೆ ಬೊಲ್ತ ಕುಪ್ಪಿಯಲ್ಲಿ ಇಡುವ ಕರ್ತ ಕುಪ್ಪಿ ಇಡುವ ಅಂತ ಎಲ್ಲರಿಗೂ ಗೊತ್ತು. ನಂಗಡ ಪೊನ್ನಾಳ ಒಡಿಯ ಜಾಕೆಟ್ ವಸ್ತ್ರ ಕರ್ತಮಣಿ ಮಂಡೆ ತುಣಿ ಪತ್ತ ಕಟ್ಟು ಅಂತ ಹಿಂಗ ಕೊಡವಡ ಕೂಡ ಕೊಡವ ತರಂಗು ಕೊಡವ ಬಟ್ಟೆ ಇಡುವ ಅಂತ ಹಿಂಗಂಡು ಏದು ದೇವಸ್ಥಾನ ತುಲಾಡಿ ಪಾರ್ಲಿಮೆಂಟ್ ಹೋಯ್ತು ಪದ್ಮಶ್ರೀ ಎಡ್ಪಕ ಪಾಪ ಕೊಡವ ಕುಪ್ಪೆ ಚಾಲೆ ಪೋಪ್ ಅಲ್ಲ ಅಪ್ಲೈ ಕೊಟ್ಟು ಎಂತ ಅನಿಸಂಗಿ 2023 ಡೆಲ್ಲಿಲಿ ಕರ್ನಾಟಕ ಸಂಘ ಅಂಚೆ ಭಾರಿ ಬಲ್ಯ ಬೆದಳುವಂಥ ಸಂಘ ಅಲ್ಲಿ ನಂಗೆ ಪ್ರೈಮ್ ಮಿನಿಸ್ಟರ್ ಮೋದಿಯನ್ನು ಇನಾಗ್ರೇಟ್ ಮಾಡೋಕೆ ಬಂದೆ ಅಕ್ಕ ಕೊಡಗರ ಕೊಡೋ ಡ್ರೆಸ್ ಆಯ್ತು ನಂಗೆ ಅವ್ರು 25 ಆಳನ್ನ ಅಲ್ಲಿಗೆ ನಂಗೆ ಪೋಯ್ತಿಪ್ಪಕ್ಕ ಅದೇ ಅಲ್ಲಿ ಹತ್ರ ಸಂಘದ ಅಧ್ಯಕ್ಷ ನಾಗರಾಜು ಪಿಂತ್ರ MLC CT ರವಿ ನಂಗಳ ಕೊಡೋ ಡ್ರೆಸ್ಗಳನ್ನ ಕಾಕಂಜಿ ಇವ್ರನ್ನ ನಮ್ಮ ಕೊಡಗಿನವರು ಕೊಡಗಿನ ವೀರರು ಕೊಡೋ ಪದ್ಧತಿ ಸಂಸ್ಕೃತಿಯಲ್ಲಿ ಬಂದಿದ್ದಾರೆ. ಅವ್ರನ್ನ ಮೊದಲು ನಿಲ್ಲಿಸಿ ಪ್ರೈಮ್ ಮಿನಿಸ್ಟರ್ನ ಸ್ವಾಗತ ಮಾಡೋಣ ನಿಂಗೆ ಕಂಡಿತ್ತು. ಅದೇ ಹಿಂಗೆ ಮೊನ್ನೆಯಲ್ಲಿ ದೇವಸ್ಥಾನ ಪ್ರತಿಭಟನೆ ಮಾಡಿ ನಂಗೆ ಕಣ್ಣೆಂಡೋಳು ಮೋದಿನ ಕರ್ನಾಟಕ ಸಂಘದ ರಿಸೀವ್ ಮಾಡುತ್ತೆ ಕೊಡೋ ಉಪ್ಯಾಚಾರ ಕೊಡೋತಿ ಪಡೆಯುತ್ತಿಲ್ಲ. ಇದೇ ಹಿಂಗೆ ಅರ್ಥ. ಕೊಡಗು ಜಿಲ್ಲೆ ಮಡಿಕೇರಿ ಮಾನ್ಯರೇ, ವಿಷಯ ಕಟ್ಟೆಮಾಡುವಿನಲ್ಲಿ ಮೃತ್ಯುಂಜಯ ದೇವಸ್ಥಾನದಲ್ಲಿ ನಡೆದ ಘಟನೆಯ ಕುರಿತು ಸಾಂಕೇತಿಕವಾಗಿ ಶಾಂತಿಯುತ ಪ್ರತಿಭಟನೆಗೆ ಚಾಲನೆ ನೀಡುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 28/12/24 ಕಟ್ಟೆಮಾಡಿನ ಶ್ರೀ ಮೃತ್ಯುಂಜಯ ದೇವಸ್ಥಾನದಲ್ಲಿ ಕೊಡವ ಜನಾಂಗಕ್ಕೆ ಹಾಗೂ ಕೊಡವ ಸಂಪ್ರದಾಯದ ಉಡುಗೆ ತೊಡುಗೆ ಅವಮಾನ ಮಾಡಿದ ಮತ್ತು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವುದನ್ನು ಶಾಂತಿಯುತವಾಗಿ ಪ್ರತಿಭಟಿಸಲು ಇಂದು ಪೊನ್ನಂಪೇಟೆಯಿಂದ ಕಟ್ಟೆಮಾಡಿಗೆ ಶ್ರೀ ಮೃತ್ಯುಂಜಯ ದೇವಸ್ಥಾನದವರೆಗೆ ಜಾಥಾವನ್ನು ಹಮ್ಮಿಕೊಳ್ಳುವ ಹಿನ್ನೆಲೆಯಲ್ಲಿ ಈ ಜಾಥಾದ ಮುಖ್ಯಸ್ಥರನ್ನು ಪೊನ್ನಂಪೇಟೆ ಠಾಣೆಯಲ್ಲಿ ಬಂಧಿಸಿರುವುದರಿಂದ 4 ನಾಡು ಕೊಡವ ಸಮುದಾಯದವರು ನಾಪಕ್ಲು ಪೊಲೀಸ್ ಠಾಣೆಯಲ್ಲಿ ಸಾಂಕೇತಿಕವಾಗಿ ಮತ್ತು ಶಾಂತಿಯುತವಾಗಿ ಪ್ರತಿಭಟಿಸಲು ಚಾಲನೆ ನೀಡಲಾಗಿದೆ. ಕೊಡವ ಜನಾಂಗಕ್ಕೆ ಹಾಗೂ ಕೊಡವ ಸಂಪ್ರದಾಯ ಉಡುಗೆ ತೊಡುಗೆ ಅವಮಾನ ಮಾಡಿದ ಮತ್ತು ಅವಹೇಳನಕಾರಿ ಹೇಳಿಕೆಯನ್ನು ನೀಡುವವರನ್ನು ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಮತ್ತು ಪೊನ್ನಂಪೇಟೆಯಲ್ಲಿ ಬಂಧಿಸಿದ ಜಾಥಾದ ಮುಖ್ಯಸ್ಥರನ್ನು ಈ ಕೂಡಲೇ ಬಿಡುಗಡೆಗೊಳಿಸಬೇಕು. ತಪ್ಪಿದಲ್ಲಿ ಈ ಪ್ರತಿಭಟನೆಯನ್ನು ನಿರಂತರವಾಗಿ ಮುಂದುವರಿಸಲಾಗುವುದು. ನಾಪಕ್ಲು.
ಸಂಸ್ಕೃತಿನ ಧಿಕ್ಕಾರ ಮಾಡಲಿಕ್ಕೆ ಧಿಕ್ಕಾರ. ಕೊಡವರಲ್ಲಿ ಎಲ್ಲರಿಗೂ ಒಗ್ಗಟ್ಟು ಬರಲಿ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. (60153611). Shades Family Saloon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs gives you treasured memory. Sharda Jewelers. ದಾಪಕ್ಲು ಕೊಡವ ಸಮಾಜದ ಬೆಳ್ಳಿ ಹಬ್ಬದ ಆಚರಣೆ ಅಂಗವಾಗಿ ಮಾರುಕಟ್ಟೆ ಆವರಣದಿಂದ ಆರಂಭಗೊಂಡ ಮೆರವಣಿಗೆ ವೀಕ್ಷಕರ ಗಮನ ಸೆಳೆಯಿತು. ಸುಮಾರು 1 ಗಂಟೆ ಕಾಲ ಸಾಗಿದ ಮೆರವಣಿಗೆಯಲ್ಲಿ ಕೊಡವ ಸಂಸ್ಕೃತಿಯ ವೈವಿಧ್ಯಮಯ ಕಲೆಗಳು ಅನಾವರಣಗೊಂಡವು. ಕೊಡವ ವಾಲಗಕ್ಕೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಯೊಂದಿಗೆ ನರ್ತಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ಸಂಭ್ರಮಿಸಿದ್ರು. ಸ್ಥಳೀಯ ಮಾರುಕಟ್ಟೆ ಆವರಣದ ಬಳಿ ಕೊಡವ ಸಾಂಸ್ಕೃತಿಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೈಸೂರು ಕೊಡವ ಸಮಾಜದ ಅಧ್ಯಕ್ಷ ಪೊಂಜಾಂಡ ಎ ಗಣಪತಿ ಗಾಳಿಗೆ ಗುಂಡು ಹೊಡೆಯುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಬಳಿಕ ಕೊಡವ ಸಮಾಜದಲ್ಲಿ ಸಮಾಗಮಗೊಂಡ ಮೆರವಣಿಗೆ ಸಭಾ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿತು. ಕೊಡವ ಸಮಾಜದಲ್ಲಿ ಆಯೋಜಿಸಿದ್ದ ಸಭಾ ಕಾರ್ಯಕ್ರಮದಲ್ಲಿ ದಾಪಕ್ಲು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಮೈಸೂರು ಕೊಡವ ಸಮಾಜದ ಅಧ್ಯಕ್ಷ ಪೊಂಜಾಂಡ ಎ ಗಣಪತಿ ಪಾಲ್ಗೊಂಡು ಮಾತನಾಡಿ,
ಕೊಡವ ಸಂಸ್ಕೃತಿಯ ಆಚಾರ ವಿಚಾರ ಸಂಸ್ಕೃತಿ ತುಂಬ ಪುರಾತನವಾಗಿದ್ದು ಅದನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ. ಯುವ ಜನರು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಮುಂದಾಳತ್ವ ವಹಿಸಬೇಕೆಂದರು. ಈಶ್ವರಪ್ಪ ಇಗ್ಗುತಪ್ಪ ದೇವರ ಆಶೀರ್ವಾದದೊಂದಿಗೆ ಕೊಡವ ಸಮಾಜ 25 ವರ್ಷಗಳ ಅಭಿವೃದ್ಧಿ ಕಂಡಿದೆ. ಇದು ಮತ್ತಷ್ಟು ಅಭಿವೃದ್ಧಿ ಸಾಧಿಸಲಿ ಎಂದರು. ಈ ಸಂದರ್ಭ ಕೊಡವ ಸಮಾಜದ ವತಿಯಿಂದ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಾಧ್ಯಕ್ಷ ಕರವಂಡ ಪಿ ನಾಣಯ್ಯ, ಕಾರ್ಯದರ್ಶಿ ಕುಲ್ಲೆಟ್ಟಿರ ಅಜಿತ್ ನಾಣಯ್ಯ, ಸಹ ಕಾರ್ಯದರ್ಶಿ ಮಾಚಟ್ಟಿರ ಕುಶಾಲಪ್ಪ ಪಾಲ್ಗೊಂಡಿದ್ದರು. ಸಮಾಜ ಬಾಂಧವರಿಗಾಗಿ ವಿವಿಧ ಸ್ಪರ್ಧೆಗಳು ನಡೆದ ಕಾರ್ಯಕ್ರಮದಲ್ಲಿ ಉಮ್ಮತ್ತಾಟ ಸ್ಪರ್ಧೆಯಿಂದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಬೊಪ್ಪಂಡ ಬಳ್ಳಮ್ಮ ನಾಣಯ್ಯ, ಬಳಕಾಟ ಸ್ಪರ್ಧೆಯಿಂದ ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಅಪ್ಪಚೆಟ್ಟೋಳಂಡ ಮನುಮುತ್ತಪ್ಪ, ಕೋಲಾಟ ಸ್ಪರ್ಧೆಯಿಂದ ನಾಪಕ್ಲು ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಬಿದ್ದಾಟಂಡ ರಮೇಶ್ ಚಂಗಪ್ಪ, ಕತ್ಯಾಟ ಮತ್ತು ಪರೇಕಳಿ ಸ್ಪರ್ಧೆಯಿಂದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಬಿದ್ದಾಟಂಡ ಎಸ್ ತಮ್ಮಯ್ಯ, ವಾಲಗತಾಟ ಮತ್ತು ಕಪ್ಪೆಯಾಟ ಸ್ಪರ್ಧೆಯಿಂದ ಬಲಂಬೇರಿಯ ಸಮಾಜ ಸೇವಕ ಬಳ್ಳಚೆಟ್ಟಿರ ಎಂ ಸುರೇಶ್ ಉದ್ಘಾಟಿಸಿದರು. ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಿಂದ ಪಾಲೂರಿನ ಸಮಾಜ ಸೇವಕ ಬಳ್ಳಿಯಂಡ ಪಿ ಹರೀಶ್ ಕಾರ್ಯಪ್ಪ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನೆಯಿಂದ ಪೇರೂರಿನ ಕೊಡವ ಜಾನಪದ ತಜ್ಞ ಬೊಟ್ಟೋಳಂಡ ಕಾಶಿ ಅಚ್ಚಯ್ಯ ನೆರವೇರಿಸಿದರು. ತೀರ್ಪುಗಾರರಾಗಿ ಮುಲ್ಲೇಂಗಡ ಡಾಕ್ಟರ್ ರೇವತಿ ಪೂವಯ್ಯ, ಬಲ್ಲಡಚಂಡ ಕಸ್ತೂರಿ, ನಾಣಮಂಡ ವೇಣು, ಕಾಳಿಮಾಡ ಮೋಟಯ್ಯ, ನಾಣಮಂಡ ದಿನೇಶ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಟ್ಟಿರ ಡಯಾನ, ಕುಲ್ಲೆಟ್ಟಿರ ಅಜಿತ್ ನಾಣಯ್ಯ, ಬಾಳೆಯಡ ದಿವ್ಯಾ ಮಂದಪ್ಪ, ಬೊಟ್ಟೋಳಂಡ ವಿನಿತಾ ಮಾದಪ್ಪ, ಮಾಚೆಟ್ಟಿರ ಕುಶು ಕುಶಾಲಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಇಂಗಡ 25ನೇ ಬುಳ್ಳಿ ಉತ್ಸವನ ಉದ್ಘಾಟನೆ ಮಾಡೋಕ್ಕೆ ಈ ಮೆರವಣಿಗೆ ಕಂಠ ಚಾಯಲು ನಡ್ಕಡೆ ದೇವ ಇಗ್ಗುತಪ್ಪ ಕಾವೇರಮ್ಮೆ ಎಲ್ಲ ಮಹಾಗುರು ಎಲ್ಲ ಗುರುಗಳು ಕೂಡಿತ್ತು ಈ ನಂಗಡ ನಾಪಗಳು ಕೊಡೋ ಸಮಾಜಕ್ಕೆ ನಲ್ಲದು ಮಾಡಡು ಅನ್ನನೆ ನಾಲ್ಕು ಗೊತ್ತುಂಡು ಮುಂದಂಡ ನಾಳೆಯಂಡ ಅಧ್ಯಕ್ಷರಂತ ಈ ಕೊಡ ಸಮಾಜ ಪೆತ್ತು ಚಾಯಿಲು ಕಾರ್ಯಭಾರ ಮಾಡಿಯನುಂಟು ನಾಲ್ಕು ಗೊತ್ತಾಚಿ ಅದು ಇನ್ನೂ ಮುಂದುವರಿಯೋಡು ಈ ನಾಪಗಳು ಕೊಡ ಸಮಾಜಕ್ಕೆ ನಲ್ಲದಾಡೋಣ ಕೇಳ್ಕೊಂಡು ನಾನು ತಕ್ಕಲಿಚ್ಚು. ಮೈಸೂರು ಕಡ ಸಮಾಜದ ಕೇಳಿಪಟ್ಟ ಅಧ್ಯಕ್ಷನಂತೆ ಕೊಡವ ಸಾಂಸ್ಕೃತಿಕ ಹುಡುಗರ ನಂಗಡ ಸಂಖ್ಯೆ ಕಡಿಮೆ ಆಯಿತು ಅನ್ನೋಗ ನಂಗದ ರಾಜಕೀಯ ಶಕ್ತಿನೂ ವ್ಯರ್ಥ ಕಮ್ಮಿ ಆಯಿತು. ರಾಜಕೀಯದ ನಂಗೆ ಏನು ஒரு ನಂಗಕ್ಕೆ ಇಂದರ ದಿವಸ ನಂಗಡ ಕಟ್ಟೆ ಮಾಡಲಾದಂಥ ವಿಷಯ ಇರ್ತಾಳೆ. ಅದು ಎಚ್ಚರಿಕೆ ಸಂಗತಿ ನಂಗಳ ಎಂದರೆ ನಂಗಳ ಬೆಂಬಲಕ್ಕೆ ತಿರುಗಿ ಹೋಗುವಂಥ ಕಾರಣದ ನಾಯಕರು ಅನ್ಸಂಗೆ ನಂಗಳ ಜನಸಂಖ್ಯೆ ಕಮ್ಮಿ ಅಂತ ಅನ್ಸಂಗೆ ಈಗ ದಯವಿಚ್ಚಿದ ಮಿಂಜಕ್ಕೆ
ಬ್ರೇಕ್ ವಿಫಲಗೊಂಡ ಆಟೋ ರಿಕ್ಷಾವೊಂದು ಚಾಲಕನ ನಿಯಂತ್ರಣ ತಪ್ಪಿ ಮೊಬೈಲ್ ಅಂಗಡಿಯೊಳಗೆ ನುಗ್ಗಿದ ಘಟನೆ ದಾಪಕ್ಲು ಪಟ್ಟಣದಲ್ಲಿ ಸೋಮವಾರ ಬೆಳಿಗ್ಗೆ ನಡೆದಿದೆ. ದಾಪಕ್ಲು ಪಟ್ಟಣದಿಂದ ಪ್ರಯಾಣಿಕರನ್ನ ಹೊತ್ತು ಸಾಗ್ತಾ ಇದ್ದ ಆಟೋ ರಿಕ್ಷಾ ಬ್ರೇಕ್ ವಿಫಲಗೊಂಡು ಚಾಲಕನ ನಿಯಂತ್ರಣ ತಪ್ಪಿ ದಾಪಕ್ಲು ಪಟ್ಟಣದಿಂದ ಕೊಡವ ಸಮಾಜಕ್ಕೆ ತೆರಳುವ ಮುಖ್ಯ ರಸ್ತೆಯ ತಿರುವಿನಲ್ಲಿರುವ ಮೊಬೈಲ್ ಕಾರ್ನರ್ ಎಂಬ ಮೊಬೈಲ್ ಮಳಿಗೆಯೊಳಗೆ ನುಗ್ಗಿದೆ. ಅಪಘಾತದ ರಭಸಕ್ಕೆ ಮೊಬೈಲ್ ಮಳಿಗೆಯ ಪೀಠೋಪಕರಣಗಳು ಹಾಗೂ ಮೊಬೈಲ್ ಪರಿಕರಗಳು ಹಾನಿಯಾಗಿದ್ದು ಅಪಾರ ನಷ್ಟ ಉಂಟಾಗಿದೆ ಎಂದು ಮೊಬೈಲ್ ಮಳಿಗೆಯ ಮಾಲೀಕ ಫಾರೂಕ್ ಮಾಹಿತಿ ನೀಡಿದ್ದಾರೆ. ಅಪಘಾತದಿಂದ ಆಟೋ ರಿಕ್ಷಾಗೆ ಹಾನಿಯಾಗಿದ್ದು ಚಾಲಕ ಮತ್ತು ಆಟೋದಲ್ಲಿದ್ದ ಪ್ರಯಾಣಿಕರೊಬ್ಬರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ದಾಪಕ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು. कौन से भी होता नहीं, एक आधा घंटा बाद में होता है। ಗ್ಲಾಸ್ ಉಂಟವರು ಫಾರೂಕ್ ಅಂತ ಹೇಳ್ಬಿಟ್ಟು ಮೊಬೈಲ್ ಕಾರ್ನರ್ ಶಾಪ್ ಇದು. ಆ್ಯಕ್ಚುಲಿ ನಾವು ಬೆಳಿಗ್ಗೆ ಬಂದುಬಿಟ್ಟು ಶಾಪ್ ಓಪನ್ ಮಾಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡ್ತಾ ಇರುವಾಗ ಸಡನ್ನಾಗಿ ಒಂದು ಆಟೋ ಬಂದ್ಬಿಟ್ಟು ಡೈರೆಕ್ಟ್ ಹಂಗೆ ನುಗ್ಗಿದೆ. ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು. ಹಂಗೆ ನುಗ್ಗಿಬಿಟ್ಟು ಫರ್ನಿಚರ್ ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ. 2 ಕೌಂಟ್ರ್ ಹೋಗಿದೆ ಮತ್ತು ಫರ್ನಿಚರು ಫುಲ್ ಡ್ಯಾಮೇಜ್ ಆಗಿದೆ. ನಾವು ಆ್ಯಕ್ಚುಲಿ ಆ ಕಡೆ ಇರಲಿಲ್ಲ, ಆ ಕಡೆ ಇದ್ದಿದ್ರೆ ನಾವೇ ಇರ್ತಾ ಇರಲಿಲ್ಲ. ಇವಾಗ ಸುಮಾರು ನಷ್ಟ ಉಂಟಾಗಿದೆ. ಅಂದರೆ ಕೌಂಟ್ರ್, ಫರ್ನಿಚರ್, ಐಟಮ್ಸ್, ಆಕ್ಸಸರೀಸ್ ಎಲ್ಲ ಡ್ಯಾಮೇಜ್ ಆಗಿದೆ. ತುಂಬ ನಷ್ಟ ಉಂಟಾಗಿದೆ. ದಾಪಕ್ಲು ಕೊಡವ ಸಮಾಜದ ಬೆಳ್ಳಿ ಹಬ್ಬದ ಆಚರಣೆ ಅಂಗವಾಗಿ ಭಾನುವಾರ ಕೊಡವ ಸಮಾಜದಲ್ಲಿ ಏರ್ಪಡಿಸಿದ್ದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರೂ ಆಗಿರುವ ಎಎಸ್ ಪೊನ್ನಣ್ಣ ಮಾತನಾಡಿ, ಸಂಸ್ಕೃತಿಯಿಂದ ರಕ್ಷಣೆ ಮಾಡುವ ಜವಾಬ್ದಾರಿ ಕೊಡವ ಸಮಾಜಗಳ ಮೇಲಿದೆ. ಎಲ್ಲ ಕೊಡವ ಸಮಾಜಗಳು ಆ ಕೆಲಸವನ್ನು ನಿರ್ವಹಿಸ್ತಾ ಇವೆ. ದಾಪಕ್ಲು ಕೊಡವ ಸಮಾಜ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಒಗ್ಗೂಡಿಸಿ ಅವರನ್ನು ಆಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು. ಇಲ್ಲಿನ ವಾತಾವರಣವನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಸಂಸ್ಕೃತಿಯಿಂದ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಜವಾಬ್ದಾರಿ ಎಲ್ಲರದ್ದು ಎಂದರು. ಜನಸಂಖ್ಯೆ ಸಿಗೇದಿಪಟ್ಟ ವಿಶೇಷವಾದಂಥ ಪದ್ಧತಿ, ವಿಜ್ಞಾನ, ಸಂಸ್ಕೃತಿಗಳಂಥ ಜನಾಂಗ ಇದೆ. ಅದನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ಜಾಸ್ತಿ. ಆ ಕೆಲಸದ ಮಾಡೋಕ್ಕೆ ಇಂದು ಎಲ್ಲ ಕೊಡವ ಸಮಾಜದ ಪ್ರಕಾರ ಶ್ರಮಿಸಿಟ್ಟುಂಟು. ಅದರಲ್ಲಿ ವಿಶೇಷವಾಯಿತು ನಾಪಕ್ಕಲ್ ಕೊಡವ ಸಮಾಜಕಾರ ಸುಮಾರು ಕಾಲದಿಂದ ಮಾಡಿ ಬಂದಿದ್ದು ನಮ್ಮ ಮಕ್ಕಳು ಬಾರಿ ಹೆಮ್ಮೆಗೆ ಅಂತ ಒಳ್ಳೆಯ ಸವಾಲಿದೆ. ಅಲ್ಪ ಮಟ್ಟದ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಖ್ಯೆ ಅಲ್ಪಸಂಖ್ಯಾತ ಪಕ್ಕ ನಂಗಡ ಕೂತು ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೋಗ್ಕೊಂಡಿರ್ತೀವಿ. ಒಂದು ಒಗ್ಗಟ್ಟು ದಂಡನೆ ನಂಗಳಲ್ಲಿ ಸಾಧನೆ ಮಾಡುವಂಥ ಬಲ್ಲೆ ವ್ಯಕ್ತಿತ್ವ ಉಂಟು. ಬರಬಾರ ಅದು ಸಿವಿಲ್ ಸರ್ವಿಸ್ನಿಗೂ, ಆರ್ಮಿನಿಗೂ, ಸ್ಪೋರ್ಟ್ಸ್ನಿಗೂ ಇಂಥವುಗಳೆಲ್ಲರೂ ಕೂಡ ಒಗ್ಗೂಡಿದ್ದು ಇಂಥ ಸಂದರ್ಭದಲ್ಲಿ ಇಂಥ ಆಚರಣೆ, ಇಂಥ ನೆಮ್ಮೆರ
ಕಾರವಾರ ಹಂಗಾಗಿ ಕೂಟಿತ್ತು ಆಚರಣೆಯನ್ನು ಮಾಡಿದ್ದ ಹಿಂಗೂ ಕೂಡ ಇಲ್ಲಿ ಹತ್ರ ವಾತಾವರಣ ಎಂತ ಉಂಟು, ಸಂದರ್ಭ ಎಂತ ಉಂಟು, ಈ ರೀತಿಯಾಗಿ ನಮಗೆಲ್ಲ ಇಲ್ಲಿ ಕೂಡ್ಸಕ್ಕೆ ಮಾತ್ರ ಸಾಧ್ಯ ಅನ್ನಪ್ಪ ಅಂತದನ್ನು ಮನವರಿಕೆ ಮಾಡುವಂಥ ಕೆಲಸಕ್ಕೂ ಕೂಡ ನಾವು ವಿಧಾನ ಪರಿಷತ್ನ ಸದಸ್ಯ ಮಂಡೇಪಂಡ ಸುಜಾ ಕುಶಾಲಪ್ಪ ಮಾತನಾಡಿ, ಕೊಡಗಿನ ಸಂಸ್ಕೃತಿ ವಿಶಿಷ್ಟವಾದದ್ದು, ಇಲ್ಲಿನ ನೆಲ, ಜಲ, ಮಣ್ಣು, ಪರಿಸರ ವಿಶಿಷ್ಟವಾದದ್ದು. ಕೊಡವ ಸಮಾಜದ ಪದಾಧಿಕಾರಿಗಳು 18 ಕೊಡವ ಭಾಷಿಕ ಜನರನ್ನು ಒಗ್ಗೂಡಿಸಿ ಜೊತೆಯಲ್ಲಿ ಕೊಂಡೊಯ್ಯುವ ಕೆಲಸ ಮಾಡಬೇಕೆಂದರು. ಕೊಡಗು ஒரு ವಿಶಿಷ್ಟವಾದ ಜಾಗ, അങ്ങനെ ವಿಶಿಷ್ಟವಾದ ಜನಾಂಗ ನಂಗಡದ ಆಚಾರ ಬೇಕು, ವಿಚಾರ, ಸಂಸ್ಕೃತಿ, ಪದ್ಧತಿ, ಪರಂಪರೆ, ഞങ്ങളുടെ ഡ്രസ് കോഡ്, മംഗല, കുഞ്ഞിപ്പേതോട് ഏതേലും ഇതാത്ത വിശിഷ്ടವಾದ ಸಂಸ್ಕೃತಿ ಉಳ್ಳಂತ ಜನಾಂಗ. ಅನ್ನನೇ ನಂಗ ದೇಶಭಕ್ತಿಯ ಜನಾಂಗ. ಅನ್ನನೇ ನಂಗಡ ಕೊಡಗು ಸಹ ഒരു ഇല്ലത്തെ പരിസര, ഇല്ലത്തെ ഗാളി, നീര്, എല്ലാ മണ്ണ് പ്രതി അങ്ങനെ ನಂಗೆ ಅದನ್ನ ಇಲ್ಲತ್ರ ಜನಾಂಗ ಹತ್ರ ಈ ಕೊಡವ ಸಮಾಜದ ವತಿಯಿಂದ ಇಲ್ಲಿಗೆ ನಂಗಡ ಕೊಡವ ಸಮಾಜದ ಪ್ರತಿಯೊಬ್ಬ ಕೊಡವ ಸಮಾಜದ ಬೆಳ್ಳಿನಮ್ಮೆ ಅಂಗವಾಗಿ ಸ್ಮರಣ ಸಂಚಿಕೆಯಿಂದ ಸಂಚಾಲಕ ಮುಕ್ಕಾಟಿರ ವಿನಯ್ ಬಿಡುಗಡೆ ಮಾಡಿ ಮಾತನಾಡಿ, ಕೊಡವ ಭಾಷೆಯಿಂದ ಉಳಿಸುವ ಬೆಳೆಸುವ ಕೆಲಸವನ್ನು ಕೊಡವ ಜನಾಂಗ ನಿರ್ವಹಿಸಬೇಕೆಂದರು. ಇದೀಗ ಸಂಚಿಕೆ ಬಿಡುಗಡೆ ಆಯುವುದು ಇದೀಗ ವಿನಯ್. അതിനായിട്ട് ഞാൻ ഈ സന്ദർഭത്തിൽ ഈ ഒരു ഉടുകടയുടെ നേരത്തിൽ ഞാൻ നടന്ന നമന അർപ്പിച്ചു. അല്ലെങ്കിൽ നിങ്ങൾക്ക് ಈ ಒಂದು ಸಂಚಿಕೆ ಮಾಡುವಾಗ ಅದರಲ್ಲಿ ಎಂತೆಲ್ಲ ಎರಡು ಅನ್ನೋ ರೂಪರೇಷನ್ ಎಂತೆಲ್ಲ ತಯಾರು ಮಾಡೋಣ ಕಮಿಟಿ ಮೀಟಿಂಗ್ ನಿಮಗೆ ಇದಕ್ಕೆ ಮುಖ್ಯವಾയിട്ട് കൊണ്ട് ഇതിൽ ഒരു വിചാരാത്മക എഴുത്തുകാരുടെ ഒരു കളക്ഷൻസ് അതിനെ നിങ്ങൾക്ക് എന്നെ കാണിച്ചു എല്ലാ ನಿರ್ದೇಶಕರಿಗೂ ಆಯಾ ಊರಲ್ಲಿ ಎಳುತ್ತುಗಾರ നല്ല ವಿಚಾರಾತ್ಮಕ ಎಳುತ್ತುಗಳಿಂದ ಒಂದು ಮಾಹಿತಿನ ಒಡನೆ ಎತ್ತಿಕೊಳ್ಳುವಂಥ ಒಂದು ಮಾಹಿತಿನ ಕೊಡುತ್ತೆ. ಕಾರ್ಯಕ್ರಮದಲ್ಲಿ ಕೊಡವ ಸಮಾಜದ ಏಳಿಗೆಗೆ ದುಡಿದ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾಗಿರುವ ಎಎಸ್ ಪನ್ನಂಡ, ವಿಧಾನ ಪರಿಷತ್ನ ಸದಸ್ಯ ಮಂಡೇಪಂಡ ಸುಜಾ ಕುಶಾಲಪ್ಪ ವಾಲಗತಾಟ್ನಲ್ಲಿ ಭಾಗವಹಿಸಿ ಹೆಜ್ಜೆ ಹಾಕಿದ್ರು. ಕೊಡಗು ಚಾನಲ್ ನ್ಯೂಸ್, ದುಗಳ ಸದಾನಂದ, ನಾಪಕ್ಲು. ಕಟ್ಟೆಮಾಡು ಮೃತ್ಯುಂಜಯ ದೇವಾಲಯದಲ್ಲಿ ಪ್ರಥಮ ವಾರ್ಷಿಕ ಉತ್ಸವದ ಸಂದರ್ಭದಲ್ಲಿ ಕೊಡವ ಜನಾಂಗದವರು ಜಿಲ್ಲಾದ್ಯಂತ ಪ್ರಾಚೀನ ಕಾಲದಿಂದಲೂ ಕೊಡವ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಭಕ್ತಿಪೂರ್ವಕವಾಗಿ ತೆರಳುವುದು, ಧಾರ್ಮಿಕ ಆಚರಣೆಯ ನಂಬಿಕೆಯೊಂದಿಗೆ ಸಾಂಸ್ಕೃತಿಕ ಪ್ರದರ್ಶನ ನೀಡುತ್ತಾ ಇರುವುದು ಇಡೀ ಜಿಲ್ಲೆಗೆ ಗೊತ್ತಿರುವ ವಿಚಾರ. ಗ್ರಾಮದ ಕೆಲವು ಕೊಡವ ಜನಾಂಗದವರು ತಮ್ಮ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ತೆರಳಿದ ಸಂದರ್ಭ ದೇವಾಲಯ ಪ್ರವೇಶ ಮಾಡದಂತೆ ಅಡ್ಡಿಪಡಿಸಿರುವುದು ತೀವ್ರ ಖಂಡನೀಯವೆಂದರು. ಕಟ್ಟೆಮಾಡು ಘಟನೆಯಿಂದ ಕೊಡವ ಸಾಂಪ್ರದಾಯಿಕ ಉಡುಪಿನಲ್ಲಿದ್ದ ಪುರುಷರು ಮತ್ತು ಮಹಿಳೆಯರು ಕೊಡವ ವಿರೋಧಿ ಧೋರಣೆಯಿಂದ ಖಂಡಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು. ಕೊಡವ ವಿರೋಧಕ್ಕೆ ಧಿಕ್ಕಾರ, ಇಡೀ ಕೊಡವ ಜನಕ್ಕೆ ದಾರಿ ಒಪ್ಪಂಡ ಸುದ್ದಿಗವಾಗಿ ಅಂಕ ಧಿಕ್ಕಾರ, ಕೊಡವ ಜನಾಂಗಗಳ ಮತ ಅಂಕ ಧಿಕ್ಕಾರ, ಧಿಕ್ಕಾರ 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 ಕೊಡವ ಸಮಾಜದ ಅಧ್ಯಕ್ಷರಾದ ಮಂಡುವಂಡ ಮುತ್ತಪ್ಪ, ಪೊಮ್ಮಕ್ಕಡ ಕೂಟದ ಅಧ್ಯಕ್ಷೆ ಕನ್ನಂಡ ಕವಿತಾ ಬಳ್ಳಪ್ಪ, ಕಲಿಯಮಂಡ ಸರಸ್ವತಿ ಈ ಸಂದರ್ಭ ಮಾತನಾಡಿ ಘಟನೆಯಿಂದ ಖಂಡಿಸಿದರು. ಕಟ್ಟೆ ಮಾಡಲಿ, ನೆತ್ತಿಗೆ ಟೆಂಪಲ್
ಅಲ್ಲಿ ನಮ್ಮೆ ಇಲ್ಲಿ ಪಕ್ಕ ನಂಗಡ ಜನಾಂಗ ಅದೇ ಹತ್ರ ಈಗ ನಂಗಡ ಸಾಂಪ್ರದಾಯಿಕ ಡ್ರೆಸ್ಸಲ್ಲಿ ಅಲ್ಲಿ ಟೆಂಪಲ್ಗೆ ಹೋಗುವ ಪಕ್ಕ ಅಲ್ಲಿ ಹತ್ರ ಇನ್ನೂರು ಜನಾಂಗ ಅದನ್ನು ತರ್ತಿತ್ತು ಅಲ್ಲಿ ಎಲೆಕ್ಟ್ ಆಯಿತು ನಂಗಡಿಗಿಟ್ಟು ಒಗ್ಗಿತ್ತು ಒಬ್ಬ ಹಾಸ್ಪಿಟ್ಲಿಗೆ ಹೋಗುವಂಥವ್ರು ಬದುಕಿ ಜನ ಉಂಟಾಗಿ ಮಾಡಿತು. ನಂಗಡ ಕಲೆ ಸಂಸ್ಕೃತಿ ಆಚಾರ ವಿಚಾರ ಇಡೀ ಪ್ರಪಂಚದಲ್ಲಿ ಒಂದು ವಿಶಿಷ್ಟವಾದಂಥ ಸಂಪ್ರದಾಯ ನಗರ ಉಡುಪು ಅಲ್ಲ. ಹಾಗಾಗಿ ನಂಗೆ ಎಲ್ಲಿಯೂ ಅದನ್ನ ನಗರ ಸಾಂಪ್ರದಾಯಿಕ ಪ್ರಕಾರ ಹೋಗುವಂಥದ್ದು ನಗರ ಪದ್ಧತಿ ನಗರ ಪಳೆಯ ಪದ್ಧತಿ ಬರ್ತದೆ. ಮಿಂಜಾನಕ್ಕೆ ಬೆಲೆ ಗಣಾಯ್ತು ಮಿಂಜ ಕಡೆ ಉಪ್ಪಗೆ ಒಬ್ಬ ಬೇಲು ಸಹ ನಗರ ಡ್ರೆಸ್ಸೇ ಅದು ಅನ್ನುವಂಥದ್ದು ಅವರಿಗೆ. ಭಾರತ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರು ಈ ದೇಶಕ್ಕೆ ಏಕೈಕ ಭಾಷೆ ಕಲಿಯಲು ಏಕೈಕ ಸಂಸ್ಕೃತಿಯನ್ನ ನಂಗೆ ಫಾಲೋ ಮಾಡಲು ಅಥವಾ ಏಕೈಕ ಡ್ರೆಸ್ ಮಾಡಲು ಅದನ್ನ ಯಾರಿಗೂ ತೋಪಂತ ಹಕ್ಕಿಲ್ಲ. ಅದು ನಂಗೆ ಸಂವಿಧಾನದ ಅಂತಂತ ಹಕ್ಕು. ಅನ್ನನೇ ನಂಗೆ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ನಂಗೆ ತರ ಜನ ಒಟ್ಟುಗೂಡಿದ್ದು ಬಾಳುವಂತ ಒಂದು ದೇಶ ಇದೆ. ಆನಕೊಂಡು ನಂಗೆ ಏದು ವಿಷಯಕ್ಕೂ ಗೊತ್ತಿಗೆ ಅವಶ್ಯಕತೆ ಇಲ್ಲ. ಲೀಗಲ್ ಆಯ್ತು ಸಹ ನಂಗೆ ಪೋಚಲಿ ನಂಗಡ ಪಕ್ಕ ರೈಟ್ ಉಂಟು. ಅಧ್ಯಕ್ಷ ಪುಗಾಡು ನಿಂಗಳ ವಿಂದನೆ ಮಾಡಿತ್ತು ಇದು ನಾನು ಕಳ್ಳು ಕುಡಿಚಿತ್ತೋ ಊರು ಕೊಡೋಂತೋ ಮೂರ್ತದೋ ಪೊಯ್ತುಗಳಿ ಮಾಡಿಕೊಳ್ಳಿ ನಾ ತಪ್ಪರು ಇಂಟ್ಲ ತಪ್ಪು ಆಯಿ ಪೊಯ್ತು ಗುದಾಡಿದೀನಿ. ದೇವಸ್ಥಾನ ಇವರು ಕೊಡೋತ್ತಿನ ಪೊಯ್ತು ನಿಂಗೆ ನೀ ಪೊಡಿದು ಬಂದು ಕಟ್ಟಾಗಿ ಹಿಂದೆ ರಾಜರ ಪುಣ್ಣ ಹಾಸ್ಪಿಟ್ಲ್ ನೋಟ ಬಂದು ಒಳ್ಳಿಸಿ ಕೊಡೋದು ಬಿಟ್ಟು ನೀವ್ ಯಾಕೆ ಬಂದಿದ್ದು? ನಾವೆಲ್ಲ ಮನೆ ಉಡ್ಸೋದು, ನಾವೆಲ್ಲ ಕಾಪಿ ಮಾಡೋದು, ನೀವು ಸ್ಟೈಲ್ ಮಾಡಿ ಡ್ರೆಸ್ ಯೂದಾರ ನಿಂಗಳ ಗತಿಯೇ ಅಡಿಗೆ ಮಾಡೋದು ಒಟ್ಕೋತೇನೆ. நல்ல பப்பா நீங்களுக்கு ஏது பொண்ணாளுக்கு நங்கட கொடோதி பொண்ணாளுக்கு மரியாதை கம்மி ಮಾಡ್ತೇವೆ. ನಂಗೆ ಎಲ್ಲೆಲ್ಲೂ ಅಲ್ಲಿ ನಿಪ್ಪಾಣೆ ನನ್ನಿತೋಡ ಅಂದ್ರೆ ನಂಗಡ ಬೊಮ್ಮಕ್ಕಡ ಕೂಟ ಇನ್ನ ತೀವ್ರವಾಗಿ ಖಂಡನೆ ಮಾಡುವ. ನಂಗಡ ಬೊಮ್ಮಕ್ಕಕ್ಕೆ ಕೊಡುವ ಮರ್ಯಾದೆ ನಾನು ಕೊಡ್ತೇವೆ ಅಂತೇವೆ. ನಂಗೆ ಎಲ್ಲರೂ ಹೋಯ್ತಲ್ಲಿ. ಮಡಿಕೇರಿ ಕೊಡವ ಸಮಾಜ ಪುತ್ತರಿರ ನಮ್ಮೆರ ಊರೊರ್ಮೆ ಸಮಾರಂಭ ಸಮಾಜದ ಅಧ್ಯಕ್ಷರಾದ ಮಂಡುವಂಡ ಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಮಾಜ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲಿಬೆಟ್ಟ ಟಾಟಾ ಕಾಫಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಪೆಂಬಡ ಎ ಮಂದಣ್ಣ ಮಾತನಾಡಿ, ಕೊಡಗಿನ ಮೂಲ ಸಂಪ್ರದಾಯದ ಪುತ್ತರಿ ಮತ್ತು ಕೈಲ್ಪೋಳ್ದ ಹಬ್ಬದ ಆಚರಣೆಯ ಹಿಂದೆ ಸಾಂಪ್ರದಾಯಿಕ ಭತ್ತದ ಕೃಷಿಯೇ ಮೂಲವಾದರೂ ಇಂದು ಮರೆಯಾಗ್ತಾ ಇರುವುದು ವಿಷಾದನೀಯವೆಂದರು. ಅಧ್ಯಕ್ಷರಾದ ಮಂಡುವಂಡ ಮುತ್ತಪ್ಪ ಮಾತನಾಡಿ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬಂತೆ ಒಗ್ಗಟ್ಟು ಇದ್ರೆ ಮಾತ್ರ ಕೊಡವ ಜನಾಂಗ ಉಳಿಯಲು ಸಾಧ್ಯ. ಮರಗೋಡಿನ ಕಟ್ಟೆಮಾಡಿನ ಮಹಾಮೃತ್ಯುಂಜಯ ದೇವಾಲಯದ ವಾರ್ಷಿಕ ಉತ್ಸವದಲ್ಲಿ ಕೊಡವರ ಉಡುಪನ್ನ ಅವಮಾನಿಸಿರುವುದು ಖಂಡನೀಯವೆಂದರು. ಜನರಿಗೆ ಅಂಕಿಅಂಶದ ಪ್ರಕಾರ ಪ್ರಕಾರ ಕೊಡಗಿನ ಸರಾಸರಿ 27%, 27% ಏರಿಯಾ ಕೃಷಿ ಕಾರ್ಯ ಚಟುವಟಿಕೆಗೆ ಕಮ್ಮಿ ಆಗಿದೆ ರಿಪೋರ್ಟ್ ಉಂಟು. ಅನ್ನನೇ 2023 ಸಂಚಿಕೆ ನೋಟ್ಸಿಗೆ ಸುಮಾರು 4000 ಹೆಕ್ಟೇರ್ ವೆಚ್ಚಕ್ಕೆ ಜಾಗ ಭತ್ತ ಬೆಳೆಯುವಂಥ ಜಾಗಕ್ಕೆ ಅದು ಕಮ್ಮಿ ಆಯಿತು ನನಗೆ ಒಂದು ರಿಪೋರ್ಟ್ಸ್ ಉಂಟು. ಇದು ನಾಡ ಪ್ರಕಾರ ಚೆನ್ನಾಗಿ ಗಂಭೀರತೆಯ ವಿಷಯ. ನನಗೆ ನನ್ನ ದಂಡು ನಮ್ಮೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡುವ ಆಚೆಗೆ ಈ ದಂಡು ನಮ್ಮೆರ ಮೂಲ ಎಂತದ್ದು ಅಂತ ಹೇಳಿಕೆ ನಮಗೆಲ್ಲರಿಗೂ ಕೃಷಿ, ನಂಗೆ ಭತ್ತ ಬೆಳೆಯುವ ಕೃಷಿ. ಈ ಕೃಷಿಗೆ ಪ್ರಾಮುಖ್ಯತೆ ಇಲ್ಲದೆ ನಂಗೆ ಬರೀ ಸಾಂಸ್ಕೃತಿಕ ಸಾಂಪ್ರದಾಯಿಕವಾದ ಈ ಕೈಗೊಂಡು ಪುತ್ತರಿಕೆ ಮಾಡ್ತಿ ಕಲೆ ಸಂಸ್ಕೃತಿ ಆಚಾರ ವಿಚಾರ ಇದನ್ನು ಗೊತ್ತಿದ್ದುಕೊಂಡು ನನ್ನ ಬಿಂಗಿದ ಮಕ್ಕಳಿಗೆ ಪೀಳಿಗೆಗೆ ಇದು ನಿರಂತರವಾದ ಕೋಪಗಳು ವ್ಯವಸಾಯ ನನಗೆ ಇಲ್ಲಿ ಜನರ ಕೊಡ ಸಮಾಜ ಇಂಥ ಕಾಲವನ್ನು ಮಾಡಿ ಬಂದಿದ್ದೀವಿ. ಅದರಿಂದ ನನ್ನ ಆಡಳಿತ ಮಾಡಿದ್ರೆ ನನಗೆ ಮಾಡಿರ್ಬೇಕು. ಹೀಗೆ ಗೊತ್ತಿಗೆ ನನಗೆ ಒಂದನೇ ಕಾಲದಲ್ಲಿ ಅದೇ ಥರ ಡಿಗ್ರಿಗತಿಗೆ ನಗರ ಮಕ್ಕಳು ಓದಲು ನನಗೆ ವಿಜ್ಞಾನ ಕೊಡ್ತಾರೆ. ಹೆಚ್ಚು ಅಂಕ ಪಡೆದ ಸದಸ್ಯರ ಮಕ್ಕಳಿಗೆ ಬಹುಮಾನಗಳನ್ನು ನೀಡಲಾಯಿತು. ಹಾಗೂ ಫೆಡರೇಷನ್ ಆಫ್ ಕೊಡವ ಸಮಾಜಸ್ ಬಾಳಗೋಡಿನಲ್ಲಿ ಆಯೋಜಿಸಿರುವ ಕೊಡವ ಮೇಳದಲ್ಲಿ ಸಮಾಜದಿಂದ ಭಾಗವಹಿಸಿ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಗೌರವಿಸಲಾಯಿತು. ಬೊಪ್ಪಂಡ ಸರಳಾ ಕರಂಬಯ್ಯ, ಸಮಾಜದ ಉಪಾಧ್ಯಕ್ಷರಾದ ಕೇಕಡ ವಿಜು ದೇವಯ್ಯ, ಕಾರ್ಯದರ್ಶಿ ಕನ್ನಂಡ ಸಂಪತ್ ಕುಮಾರ್, ಜಂಟಿ ಕಾರ್ಯದರ್ಶಿ ನಂದಿ ನೆರವಂಡ ದಿನೇಶ್, ನಿರ್ದೇಶಕರಾದ ಕನ್ನಂಡ ಕವಿತಾ ಬಳ್ಳಪ್ಪ, ನಂದಿ ನೆರವಂಡ ರವಿ ಬಸಪ್ಪ, ಕಾಳಚಂಡ ಅಪ್ಪಣ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಪುತ್ತರಿರ ಕರುಣ್ ಕಾಳಯ್ಯ.
ಮಕಡಪುರ ಮಹಾಗುರು ಭಗವದ್ಗೀತಾಯಿ ನೋಡಿ ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 95351466181. Visit today Bakachi Resto Cafe. Fabins Family Restaurant, Veg and Non-Veg. Specialist in Kulimindri Biryani. Always Al Tower, Koinur Road, Madikeri. Mobile 94810-56600 9535146181. Bakachi Resto Cafe. Fabins Family Restaurant. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಕಮರಿಗೆ ಉರುಳಿದ ಪರಿಣಾಮ 5 ಸ್ಥಳದಲ್ಲೇ ಮೃತಪಟ್ಟರು. ಇನ್ನುಳಿದವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ರು. ಈ ಅಪಘಾತದಲ್ಲಿ ಮಹಾರಾಷ್ಟ್ರದ 2 ಯೋಧರು ಹಾಗೂ ಕೊಡಗಿನ ಆಲೂರು ಸಿದ್ದಾಪುರ ಮಾಲಂಬಿ ಗ್ರಾಮದ ಯೋಧ ದಿವಿನ್ ಸ್ಥಿತಿ ಗಂಭೀರವಾಗಿತ್ತು. ಅಪಘಾತವಾದಾಗಿನಿಂದ ಪ್ರಜ್ಞೆ ಬಂದಿರಲಿಲ್ಲ. ಶ್ರೀನಗರದ ಉಧಂಪುರ್ ಕಮಾಂಡೋ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಕುಟುಂಬದ ಸದಸ್ಯರು ಶ್ರೀನಗರಕ್ಕೆ ತೆರಳಿದ್ರು. ಕೊಡಗಿನ ಸೋಮರ್ಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಪಳಂಗೋಟು ದಿವಂಗತ ಪ್ರಕಾಶ್ ಹಾಗೂ ಜಯ ದಂಪತಿಗಳ ಏಕೈಕ ಪುತ್ರ ದಿವಿನ್ ವೀರಮರಣ ಹೊಂದಿದ ಯೋಧ. ಶಾಲಾ ದಿನಗಳಲ್ಲೇ ಸೇನೆಗೆ ಸೇರುವ ಹಂಬಲವಿತ್ತು. ಕಳೆದ 12 ವರ್ಷಗಳ ಹಿಂದೆ ಸೇನೆಗೆ ಸೇರುವ ಹಂಬಲ ಹೊಂದಿದ್ದ. ಅದರಂತೆ ಸೇನೆಗೆ 12 ವರ್ಷಗಳ ಹಿಂದೆ ಸೇರಿದ್ರು. ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನ ಆಲೂರು ಸಿದ್ದಾಪುರ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ರು. ನಂತರ ಪದವಿಪೂರ್ವ ಹಾಗೂ ಡಿಗ್ರಿ ಶಿಕ್ಷಣವನ್ನು ಶನಿವಾರ ಸಂತೆ ಭಾರತಿ ಪದವಿಪೂರ್ವ ಹಾಗೂ ಭಾರತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು. ಕಾಲೇಜು ಹಂತದಲ್ಲೇ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಇವರು ಪ್ರಥಮ ದರ್ಜೆ ಶಿಕ್ಷಣ ಕಲಿಯುತ್ತಿದ್ದಂತೆ ಸೇನೆ ಸೇರ್ಕೊಂಡ್ರು. ಕಳೆದ 1 ವರ್ಷದ ಹಿಂದೆ ಮನೆಯನ್ನ ನಿರ್ಮಾಣ ಮಾಡಿದ್ರು. ಕಳೆದ 6 ತಿಂಗಳ ಹಿಂದೆ ತಂದೆ ಪ್ರಕಾಶ್ ಅನಾರೋಗ್ಯದಿಂದ ನಿಧನ ಹೊಂದಿದ್ರು. ಫೆಬ್ರವರಿಯಲ್ಲಿ ದಿವಿನ್ ವಿವಾಹ ನಿಶ್ಚಯವಾಗಿದ್ದು, ವಿವಾಹಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದ್ದು, ಮುಂದಿನ ತಿಂಗಳು ಊರಿಗೆ ಬರುವ ಸಿದ್ಧತೆಯಲ್ಲಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಉಧಂಪುರ್ ಕಮಾಂಡೋ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕದಲ್ಲಿ ದಾಖಲಾಗಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ತಾಯಿ ಜಯ ಅವರಿಗೆ ಸೇನೆಯಿಂದ ಕರೆ ಬಂದಿದ್ದು, ಆಲೂರು ಸಿದ್ದಾಪುರದಿಂದ ಶುಕ್ರವಾರ ಬೆಳಿಗ್ಗೆ ಶ್ರೀನಗರಕ್ಕೆ ತೆರಳಿದ್ರು. ಕಳೆದ 12 ವರ್ಷಗಳಲ್ಲಿ ದೇಶದ ವಿವಿಧೆಡೆ ಕರ್ತವ್ಯ ನಿರ್ವಹಿಸಿ ಇದೀಗ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಸರಳ ಸಜ್ಜನಿಕೆಯ ಶಿಸ್ತಿನ ಸಿಪಾಯಿಯಾಗಿದ್ರು. ಊರಿನಲ್ಲೂ ಉತ್ತಮ ನಡತೆ ಹೊಂದಿದ್ದಾರೆ. ಇದೀಗ ಗ್ರಾಮದವರು ಕೂಡ ದಿವಿನ್ ಬೇಗ ಗುಣಮುಖರಾಗಿ ಬರಲಿ ಅಂತ ದೇವರನ್ನ ಪ್ರಾರ್ಥಿಸ್ತಾ ಇದ್ರು. ಆದರೆ ದೇವರು ಸಹ ಕಾಪಾಡಲಿಲ್ಲ ಅಂತ ದುಃಖ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು. ಕೊಡಗು ಚಾನಲ್ ವರದಿ ಶ್ರೀಧರ್ ಪಲಂಗೋಟ್, ಮಾಲಂಬಿ. ನೇಬರ್ ನೆರೆಮನೆ ಹುಡುಗ. ನಮಗೆ ಇವತ್ತು ತುಂಬ ದುಃಖ ಇದೆ. ಅವ್ರನ್ನ ಕಳ್ಕೊಂಡು ತುಂಬ ನಾವು ದೇವ್ರ ಹತ್ರ ಮೊರೆ ಹೋದ್ವಿ, ಬದುಕು ಬರಬೇಕು ಅಂತ ತುಂಬ ನಾವು ಬೇಡ್ಕೊಂಡ್ವಿ. ಯಾವುದೂ ವಿಧಿ ಬೇರೆ ಆಗಿದೆ. ಇವತ್ತು ನಾವು ಒಬ್ಬ ಒಳ್ಳೆ ಸೈನಿಕನ ಕಳ್ಕೊಂಡಿದ್ದೀವಿ. ಹಾಗಾಗಿ ತುಂಬ ಅವರ ಕುಟುಂಬಕ್ಕೆ ಈ ದುಃಖನ ಭರಿಸೋವಂಥ ಶಕ್ತಿ ಕೊಡಲಿ ಭಗವಂತ ಅಂಥೇಳಿ ಅವನಿಗೆ ಚಿರ ಶಾಂತಿ ಸಿಗಲಿ ಅಂತೇಳಿ ನಾವು ದೇವ್ರ ಹತ್ರ ಬೇಡ್ಕೊಡ್ತೀವಿ. ನಾನು ಎಸ್ ವಿ ಮಲ್ಲೇಶ್ ಅಂತೇಳಿ ಈಗ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. 2008ರಲ್ಲಿ ನಾನು ಕಾಲೇಜಿಗೆ ಬಂದೆ. ಅದಕ್ಕೂ ಮೊದಲು ಇದೇ ಪ್ರೌಢಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೆ. ಈಗ ನಮ್ಮ ಆಲೂರು ಸಿದ್ದಾಪುರ ಗ್ರಾಮದ ಒಬ್ಬ ವಿದ್ಯಾರ್ಥಿ ದಿವಿನ್ ಎಂಬಾತ ನನ್ನ ಒಬ್ಬ ವಿದ್ಯಾರ್ಥಿಯಾಗಿದ್ದು, ಹಳೆಯ ವಿದ್ಯಾರ್ಥಿಯಾಗಿದ್ದು, ಆತ ನಮ್ಮಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ಬಹಳ ಮೃದು ಸ್ವಭಾವದ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಆತ SLCಯನ್ನು ಮುಗಿಸಿ ನಂತರ PUCಯನ್ನು ಶ್ರೀನಿವಾಸಂತೆ ಕಾಲೇಜಿನಲ್ಲಿ ಮಾಡಿ ದೇಶ ಸೇವೆಗಾಗಿ ಆತ ಸೈನ್ಯವನ್ನು ಸೇರಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾನೆ. ದೈವವಶಾತ್ತು ಒಂದು ಅವಘಡ ಆಗಿರತಕ್ಕಂಥದ್ದು ಬಹಳ ದುರದೃಷ್ಟಕರ ಸಂಗತಿ. ಬಹಳ ನೋವಾಗ್ತಾ ಇದೆ. ದೇಶಕ್ಕೆ ಒಬ್ಬ ಯೋಧನ ಕಳ್ಕೊಂಡಂಥ ಒಂದು ಸ್ಥಿತಿ ಬಂದಿರತಕ್ಕಂಥದ್ದು ದುರದೃಷ್ಟಕರ. ಅವನ ಸೇವೆ
ಅವಿಸ್ಮರಣೀಯವಾಗಿರಲಿ. ಮತ್ತು ಅವರ ಎಲ್ಲ ಕುಟುಂಬಸ್ಥರಿಗೆ ಹಾಗೂ ಜನತೆಗೆ ಅವನ ಒಂದು ದುಃಖವನ್ನು ಭರಿಸ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ನೀಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ನಾನು ನನ್ನ ಹೆಸರು ಗಂಗಾಧರ್ ಅಂತೇಳಿ, ನಾನು ಎಕ್ಸ್ ಸರ್ವಿಸ್ ಮ್ಯಾನು. ನಾನು 92 ಬಂದು ನಾನು ಊರಲ್ಲಿ ನೆಲೆಸಿದ್ದೀನಿ. ಹಾಗೆ ನಮ್ಮಲ್ಲಿಂದ ಮೊನ್ನೆ ಒಂದು ಅಂದರೆ ಒಂದು ತಿಂಗಳು ಹಿಂದೆ ಬಂದು ಹೋದಂಥ ಹುಡುಗ ನಮ್ಮ ದಿವಿನ್ ಎಂಬಾತ ನಮ್ಮ ಗ್ರಾಮದವನು. ಅವನು ಹೋಗ್ತಾ ಇರುವಾಗ ಅವನು ರಜೆ ಮುಗಿಸಿ ಹೋಗ್ತಾ ಇರುವಾಗ ಯೂನಿಟಿಗೆ ಹೋಗ್ತಾ ಇರುವಾಗ ಅವನ ಗಾಡಿ ಅವ್ರು ಕೂತಂಥ ಗಾಡಿಗಳು 19 ಜನ ಇದ್ದರು. ಅದರಲ್ಲಿ 19 ಜನರಲ್ಲಿ ಹೋಗ್ತಾ ಇರಬೇಕಾದ್ರೆ ಉದಂಪುರಿಂದ ಮುಂದೆ ಗಾಡಿ ಇದು ಏನೋ ಇದರಲ್ಲಿ ವ್ಯತ್ಯಾಸದಲ್ಲಿ ಕೆಳಗಡೆ ಹೋಗ್ಬಿಟ್ಟಿದೆ. 300 ಅಡಿ ಕೆಳಗಡೆ ಹೋಗಿ ಅಲ್ಲಿ 19 ಜನಕ್ಕೆ ಇದ್ದಿದ್ದರಲ್ಲಿ ಒಬ್ಬ ಮಾತ್ರ ಯಾವ ಕಾಯಿಲೆ ಯಾವುದೇ ಸಮಸ್ಯೆ ಏಟು ಬೀಳದೆ ಅವನು ಸರಿಯಾಗಿದ್ದಾನೆ. ಬಾಕಿ ಎಲ್ಲರಿಗೂ ಗಾಯಗಳಾಗಿದ್ದಾವೆ. ಸ್ಥಳದಲ್ಲೇ 4-5 ಸ್ಪಾಟ್ ಆಯಿತು. ಇನ್ನು 3 ಜನ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದರು. ಅದರಲ್ಲಿ ಒಬ್ಬ ಕೊಡಗಿನವನು, ನಮ್ಮ ಸೋಮವಾರಪೇಟೆ ತಾಲೂಕು ನಮ್ಮ ಮಾಲಂದಿ ಗ್ರಾಮದವನು. ಅವನಿವಾಗ 28 ನೆನ್ನೆ, ಆದರೆ ಅದು ಇದ್ದು ಅದು ಫಲಕಾರಿ ಆಗಲಿಲ್ಲ. ಅವನು ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ತುಂಬ ಒಂದು ಬೇಸರದ ವಿಷಯ. ಯಾಕೆಂತ ಹೇಳಿದ್ರೆ ನಿನ್ನೆ ಸಂಜೆ ಸಮಯ 7 ಗಂಟೆ ಆಗಿರ್ಬೋದು. ಈ ಸಮಯದಲ್ಲಿ ತಿಳಿದಿರುತ್ತೆ. ಓಕೆ, ಹೇಗೆ ಸರ್ ಹುಡುಗ ಎಲ್ಲ ರೀತಿಯಲ್ಲೂ ಒಳ್ಳೆ ಹುಡುಗನೇ. ಯಾವುದೇ ನಮಗೆ ತೊಂದರೆ ಇಲ್ಲ. ತನ್ನ ಕೆಲಸ ಆಯಿತು, ತಾನಾಯಿತು. ಹೀಗೆ ಹೊಸ ಮನೆ ಕಟ್ಟಿದ್ರಲ್ಲ ಇಲ್ಲಿ? ಹೌದು. ಎಷ್ಟು ವರ್ಷ ಆಯಿತು ಈಗ ಕಟ್ಲಿಕ್ಕೆ ಶುರುವಾಗಿ? 3 ವರ್ಷದಿಂದ 4ನೇ ವರ್ಷ. ಗೃಹ ಪ್ರವೇಶನೂ ಆಯಿತು. ಈಗ ಒಂದು 1.5 ವರ್ಷ 1/4 ವರ್ಷ ಆಗಿದೆ ಅಷ್ಟೇ ಗೃಹ ಪ್ರವೇಶ ಆಗಿ. ಹಾಗೇನೆ ಅವನಿಗೆ ಮದುವೆ ನಿಶ್ಚಯನೂ ಮಾಡಿದ್ದು. ಇದರಲ್ಲಿ ಹೀಗೆ ಎಲ್ಲ ಚೆನ್ನಾಗಿ ಆಗಿದ್ದು. ಒಂದು ಫೆಬ್ರವರಿ ಒಂದು ಮದುವೆಯನ್ನು ಇಟ್ಕೊಂಡಿದ್ರು. ಫೆಬ್ರವರಿ 23-24 ಇರ್ಬೋದು ಡೇಟು. ಆಗ ಕೂಡ ಫ್ರಂಟ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಈ ಥರ ಕಂಡು ಬಂದಿರುತ್ತೆ. ಎಕ್ಸರ್ಸ್ಮನ್ ಸಂಘದ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಈಗೇನು ನಿಧನರಾಗಿದೆ, ಹುತಾತ್ಮರಾಗಿದ್ದಾರೆ ದಿಬಿನ್ ಅವರು ನಮ್ಮ ಸಂಘದ ಸದಸ್ಯರು. ಹಾಗಾಗಿ ನಮಗೆ ಮಾಹಿತಿ ಸಿಕ್ಕಿದ್ರಿಂದಾಗಿ ನಾವಿಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಾವು ಸಂಘದ ವತಿಯಿಂದ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ನೋಡೋಕೆ ಬಂದಿದ್ದೀವಿ. ಮತ್ತು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಇನ್ನೂ ಬಾಡಿ ಹ್ಯಾಂಡ್ ಓವರ್ ಆಗಿಲ್ಲ. ಹ್ಯಾಂಡ್ ಓವರ್ ಆಗಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಬರಲಿಕ್ಕೆ ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಹೆಚ್ಚಿನ ಅಂಶ ಆಗುತ್ತೆ. ಇದೊಂದು ದುರ್ಘಟನೆ, ಏನು ಬಾಳಿ ಬದುಕಾಗೋಂಥ ಒಂದು ಜೀವ ಇದಾಯಿತು. ಆದರೆ ವಿಶಾಲ ಭಾರತದಲ್ಲಿ ದೇಶ ಸೇವೆಯಲ್ಲಿ ಮಡಿಯೋದವ್ರಿಗೆ ಒಂದೆಲ್ಲ ನಮನ ಇರಬೇಕು. ವಿರಾಜಪೇಟೆ ಸಮೀಪದ ಬಿಳುಗುಂದ ಗ್ರಾಮದಲ್ಲಿ ಕಳೆದ 2-3 ದಿನಗಳಿಂದ ಒಂಟಿ ಸಲಗವೊಂದು ಕಾಫಿ ತೋಟ, ಗದ್ದೆ ಹಾಗೂ ಮನೆಯ ಸಮೀಪ ಪ್ರತ್ಯಕ್ಷವಾಗ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಬಿಳುಗುಂದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಐನಂಡ ಪ್ರತಾಪ್ ಅವರು ಕರ್ನಾಟಕ ವನ್ಯಜೀವಿ ಮಂಡಳಿ ಸದಸ್ಯರಾದ ಮೇರಿಯಂಡ ಸಂಕೇತ್ ಪೂವಯ್ಯ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಮೇರೆಗೆ ಸಂಕೇತ್ ಪೂವಯ್ಯ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಒಂಟಿ ಸಲಗ ಓಡಾಡಿದ ಸ್ಥಳವನ್ನು ಪರಿಶೀಲನೆ ನಡೆಸಿದರು. ಕಾಡಾನೆಯಿಂದ ಅರಣ್ಯಕ್ಕೆ ಅಟ್ಟುವ ಕಾರ್ಯ ಈಗಾಗಲೇ ನಡೀತಾ ಇದೆ. ಸಾಕಾನೆಗಳನ್ನು ಬಳಸಿ ಕಾಡಾನೆ ಕಾರ್ಯಾಚರಣೆ ಮಾಡಲು ನಡೀತಾ ಇರುವ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭ ಬಿಳುಗುಂದ ಗ್ರಾಮ ಪಂಚಾಯಿತಿ ಸದಸ್ಯ ಹನೀಫ್, ವಿರಾಜಪೇಟೆ ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ಶಬರೀಶ್, ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕ್ಲಿಯರ್ ಮಾಡಿತ್ತು ಈ ಗೇಟ್ ಮನೆ ಉಳಂಜಿ ಈಗ ಕರೆಕ್ಟ್ 2 ಗಂಟೆ ಅದು ಡಿವೈಡ್ ಆಗಿ ಹೋಯ್ತದೆ. ಏನಪ್ಪ ಎಲ್ಲ ಪಾಳು ಮಾಡಿ ಉಂಟು.
ನಗರದ ಪತ್ರಿಕಾ ಭವನದಲ್ಲಿ ಕೊಡಗು ಪ್ರೆಸ್ ಕ್ಲಬ್ 26ನೇ ವಾರ್ಷಿಕೋತ್ಸವ ಪ್ರೆಸ್ ಕ್ಲಬ್ ಡೇ ಕಾರ್ಯಕ್ರಮದಲ್ಲಿ ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ, ಒತ್ತಡದ ಬದುಕಿಗೆ ವಿರಾಮ ನೀಡಿ ಮನೋಲ್ಲಾಸ ಪಡೆಯುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದರು. ನಮಗೆ ದಾನಿಗಳ ನೆರವಿಲ್ಲದೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ತಕ್ಷಣಕ್ಕೆ ದಾನಿಗಳ ಲಿಸ್ಟಲ್ಲಿ ನಮಗೆ 10 ಜನ ಮಾತ್ರ ಕಾಣೋದು. ಅಲ್ಲಿ ಹೊಸದಾಗಿ ಈಗ ತೀರ್ಥಕುಮಾರ್ ಸರ್ ಕೂಡ ಅದಕ್ಕೆ ಸೇರ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಸಹಕಾರವನ್ನ ಪದೇ ಪದೇ ನಾವು ಬಯಸ್ತಾ ಇರ್ತೇವೆ. ಯಾಕೆ ಅಂತ ಹೇಳಿದ್ರೆ ಕ್ಲಬ್ ಇರ್ಬೋದು, ಸಂಘ ಇರ್ಬೋದು, ಆರ್ಥಿಕವಾಗಿ ಸದೃಢತೆಯನ್ನು ಹೊಂದುತ್ತೆ ಕಾರಣ, ಅಥವಾ ಕ್ಲಬ್ಬಿನಲ್ಲಿ ಹಣ ಇದೆ ಅಂತ ಹೇಳಿದ್ರು ಕೂಡ ಕೆಲವೊಂದು ಕಾರ್ಯಕ್ರಮ ಮಾಡುವಾಗ ಅನಿವಾರ್ಯವಾಗಿ ಹಣವನ್ನು ಕ್ರೋಢೀಕರಿಸಿ ಮಾಡುವಂತ ನಿಗಮ ಮೇಲೆ ಜವಾಬ್ದಾರಿಗಳಿರ್ತದೆ. ಯುವ ಕಾಂಗ್ರೆಸ್ ನಾಯಕ ಮೈಸಿ ಕತ್ತಣಿರ ಮಾತನಾಡಿ, ಜಿಲ್ಲೆಯ ಪತ್ರಕರ್ತರು ತಮ್ಮ ಜವಾಬ್ದಾರಿಯಿಂದ ಸರಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ದೇಶದ ಆಧಾರ ಸ್ತಂಭಗಳ ಪೈಕಿ ಮಾಧ್ಯಮ ಪ್ರಮುಖವಾಗಿದ್ದು, ಸದೃಢ ಸುಭದ್ರ ಸಮಾಜಕ್ಕೆ ಪತ್ರಕರ್ತರ ಪಾತ್ರ ಮಹತ್ತರವಾಗಿದೆ ಎಂದರು. ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯವನ್ನು ಕೊಡಿಸುವಂತಹ ಮೊದಲ ಒಂದು ಪ್ರಜೆ ಅಂತಲೇ ಹೇಳ್ಬೋದು ಮಾಧ್ಯಮದವರು. ಮಾಧ್ಯಮದವರಿಂದ ಇಡೀ ದೇಶದ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು. ದೇಶದಲ್ಲಿ ಸಮಾಜದಲ್ಲಿ ಒಂದು ಉತ್ತಮ ಬದಲಾವಣೆ ಆಗಬೇಕಾದ್ರೆ ಅದು ಮಾಧ್ಯಮದವರ ಕೈಯಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ಮಾಧ್ಯಮದಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಉತ್ತಮ ಬೆಳವಣಿಗೆ ಸೌಹಾರ್ದತೆ ಜಾತ್ಯತೀತತೆಯನ್ನ ನೆಲೆನಿಲ್ಲಿಸುವಲ್ಲಿ ಯಾವುದೇ ರಾಜಕಾರಣಿಗಳಿಂದಲೂ ಸಾಧ್ಯವಿಲ್ಲ. ಅದು ಸಾಧ್ಯವಿದ್ದರೆ ನಮ್ಮ ಮಾಧ್ಯಮ ಮಿತ್ರರಿಂದ ಮಾತ್ರ ಸಾಧ್ಯ. ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಜವಾಬ್ದಾರಿತ ಸ್ಥಾನದಲ್ಲಿ ನಿಂತು ಸಮಾಜದ ಬದಲಾವಣೆಗಾಗಿ ಶ್ರಮಿಸುವಲ್ಲಿ ಯಶಸ್ವಿಯಾಗಲಿ. ಭಗವಂತನು ನಿಮಗೆ ಎಲ್ಲಾ ರೀತಿಯಲ್ಲಿ ಆರೋಗ್ಯ ಆಯುಷನ್ನು ನೀಡಿ ಪತ್ರಿಕೋದ್ಯಮದಲ್ಲಿ ಉತ್ತಮ ಕೆಲಸ ಮಾಡಲು ಅವಕಾಶವನ್ನು ಕೊಡಲಿ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗಳು ಪತ್ರಿಕೋದ್ಯಮದಲ್ಲಿ ಮತ್ತಷ್ಟು ವೃದ್ಧಿ ಬರಲಿ ಅಂತ ಹೇಳಿ ನಾನು ದೇವರ ಹತ್ರ ಪ್ರಾರ್ಥಿಸುತ್ತೇನೆ. ಧನ್ಯವಾದ. ಚಟ್ಟಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿಇ ತೀರ್ಥಕುಮಾರ್ ಮಾತನಾಡಿ, ಪತ್ರಕರ್ತರು ಸಮಾಜದ ಸಿಸಿ ಕ್ಯಾಮೆರಾ ಇದ್ದಂತೆ ಒಳಿತು ಕೆಡುಕಿನ ಮೇಲೆ ಬೆಳಕು ಚೆಲ್ಲುವ ಲೇಖನಿ ಖಡ್ಗಕ್ಕಿಂತ ಹರಿತವಾಗಿದೆ ಎಂದರು. ಒಳಿತು ಕೆಡುಕನ್ನ ನೀವು ನೋಡ್ತಾ ಇರ್ತೀರ, ಅದು ಪ್ರಾಮಾಣಿಕವಾಗಿ ನೀವು ಎಲ್ಲಿ ಪ್ರಚಾರ ಮಾಡ್ತಾರೆ, ಎಲ್ಲಿ ಬರೀತಾರೆ, ಎಲ್ಲಿ ಬೆಳೆಸುವ ಅದು ಮಾತ್ರ ಜನಗಳಿಗೆ ಗೊತ್ತಾಗುತ್ತೆ. ಪ್ರಾಮಾಣಿಕತೆ ಇರಬೇಕು. ಯಾಕೆಂದ್ರೆ ನಾವು ಹೇಳ್ದಾಗೆ ಕತ್ತಿಗಿಂತ ಹರಿತ ಪೆನ್ನು. ನೀವು ಸೊಸೈಟಿ ಸಮಾಜದಲ್ಲಿ ಹೇಗೆ ಬೇಕಾದ್ರೆ ಇದ್ಬೋದು, ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ಈಗ ಸಮಾಜದಲ್ಲಿ ಈ ಏನ್ ಹೇಳೋದು, ಈ ಪತ್ರಿಕೆ ಮೇಲೆ ಮಾಧ್ಯಮದ ಮೇಲೆ ಒಂದು ವಿಶ್ವಾಸ ಕಳೆಯೋ ರೀತಿ ಹೋಗ್ಬಿಡೋದು. ಸ್ಪೆಷಲಿ ಕೊಡಗಿನ ಮಾತ್ರ ಸ್ವಾಭಿಮಾನದಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲಸ ವಿಚಾರ ನೋಡೋಣ, ಸ್ಟೇಟ್ ಅಲ್ಲಿ ನೋಡ್ತೀವಿ, ಯಾವ್ದೋ ನ್ಯೂಸ್ ತೋರಿಸ್ತಾರೆ, ತೋರಿಸಿದ್ರೆ ತೋರಿಸ್ತಾರೆ, ಅದು ಅವರ ಯಾವ RTP TRP ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಸ್ವಂತ ಸ್ವಾಭಿಮಾನಕ್ಕೆ ಸ್ವಂತ ಸಂಪದಗೋಸ್ಕರ ಗೊತ್ತಿಲ್ಲ. ಈ ಕೊಡಗಿನ ಮಣ್ಣಿನ ಗುಣನೋ ಅಥವಾ ಇಲ್ಲಿಂದ ವಾತಾವರಣ ಗೊತ್ತಿಲ್ಲ. ಒಂದು ಸ್ವಾಭಿಮಾನದಿಂದ ಯಾರಿಗೆ ಅಂಚದೆ ಅಳಕದೆ ಪತ್ರಕರ್ತರು ಮತ್ತು ಮೀಡಿಯಾದಲ್ಲಿ ಕೆಲಸ ಮಾಡ್ತಾರೆ ಪ್ರಕಾರ ಕೊಡಗಿನಲ್ಲೇ ದಯವಿಟ್ಟು ಅದನ್ನು ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ. ಕಾರ್ಯಕ್ರಮದಲ್ಲಿ ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ MK ಆದರ್ಶ್, ಹಿರಿಯ ಉಪಾಧ್ಯಕ್ಷ ನವೀನ್ ಡಿಸೋಜ, ಖಜಾಂಚಿ ತೇಜಸ್ ಪಾಪಯ್ಯ, ನಿರ್ದೇಶಕರಾದ KS ಲೋಕೇಶ್, ಮಂಜು ಸುವರ್ಣ, ಇಸ್ಮಾಯಿಲ್ ಕಂಡಕೆರೆ, KM ವಿನೋದ್, ಲೋಹಿತ್ ಮಗ್ಗಲು, ಚಂದನ್ ನಂದರಬೆಟ್ಟು, HJ ರಾಕೇಶ್, ಆನಂದ್ ಕೊಡಗು ಹಾಜರಿದ್ದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ನೇಮಕಗೊಂಡ ಹಿರಿಯ ಪತ್ರಕರ್ತ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಶಸ್ತಿಗೆ ಭಾಜನರಾದ PV ಅಕ್ಷಯ್, ಬಾಚರಣಿಯಂಡ ಅನು ಕಾರ್ಯಪ್ಪ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದ ಇಸ್ಮಾಯಿಲ್ ಕಂಡಕೆರೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪ್ರೆಸ್ ಕ್ಲಬ್ ಡೇ ಅಂಗವಾಗಿ ಪತ್ರಕರ್ತರು ಹಾಗೂ ಕುಟುಂಬದವರಿಗೆ ಏರ್ಪಡಿಸಿದ್ದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು.
BB ಅಕ್ಷಯ್ ಅವರು ಇಂಗ್ಲಿಷ್ ದಿನಪತ್ರಿಕೆಗೆ ವರದಿ ಮಾಡ್ತಾ ಇದ್ದಾರೆ. 2022-23ನೇ ಸಾಲಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ KM ಸುಬ್ರಹ್ಮಣ್ಯ ಪ್ರಶಸ್ತಿ ಅತ್ಯುತ್ತಮ ವರದಿಗಾಗಿ ಇವರಿಗೆ ಸಂದಿದೆ. ಮುಂದೆ ಅತಿಥಿಗಳ ಮಾತು. ಮುಖ್ಯ ಅತಿಥಿಯಾಗಿರುವ ಕೊಡುಗೈ ದಾನಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮೈಸಿ ಕತ್ತನೀರ ಅವರು 2 ಮಾತುಗಳನ್ನು ಹೇಳಬೇಕು ಅಂತ ವಿನಂತಿ. ವಿದ್ಯೆಯಿಂದ ಮಾತ್ರ ಎಲ್ಲವನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ವಿದ್ಯೆ ಜೊತೆಗೆ ಒಳ್ಳೆಯ ಆದರ್ಶಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಲು ಸಾಧ್ಯವೆಂದು ಆದಿಚುಂಚನಗಿರಿ ಮೈಸೂರು ಕೊಡಗು ಶಾಖಾ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟಿದ್ದಾರೆ. ಸಿದ್ದಾಪುರದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ಏರ್ಪಡಿಸಿದ್ದ ಶಾಲಾ ವಾರ್ಷಿಕೋತ್ಸವ ಮತ್ತು BGS ಉತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆಶೀರ್ವಚನ ನೀಡಿ ಮಾತನಾಡಿದ ಪೊನ್ನಂಪೇಟೆ ರಾಮಕೃಷ್ಣ ಶಾರದಾಶ್ರಮದ ಧರ್ಮನಾಥಾನಂದ ಸ್ವಾಮೀಜಿ, ವಿವೇಕಾನಂದರಂತಹ ಮಹನೀಯ ಆದರ್ಶ ತತ್ವಗಳಿಂದ ವಿದ್ಯಾರ್ಥಿಗಳು ಮೈಗೂಡಿಸಿಕೊಂಡರೆ ಮಾತ್ರ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯಲು ಸಾಧ್ಯವೆಂದರು. ಸಿದ್ದಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಾ ಗೋಪಾಲ್ ಮಾತನಾಡಿ, ಮಕ್ಕಳು ವಿದ್ಯಾವಂತರಾಗಿ ಸಮಾಜದಲ್ಲಿ ಮುಂದೆ ಬಂದು ಶಿಕ್ಷಕರು ಹಾಗೂ ಶಿಕ್ಷಣ ನೀಡಿದ ಸಂಸ್ಥೆಗೆ ಕೀರ್ತಿ ತರುವಂತಾಗಬೇಕೆಂದರು. ಗ್ರಾಮ ಪಂಚಾಯತಿ ಸದಸ್ಯ ಶುಕೂರ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪಳನಿಸ್ವಾಮಿ, ಮಠದ ಭಕ್ತರಾದ ರಾಮಕೃಷ್ಣೇಗೌಡ, ಉದ್ಯಮಿ ರಾಜೇಂದ್ರ ಸಿಂಗ್ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈ ಸಂದರ್ಭ 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಇತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಚಾಲನೆಯನ್ನು ನೀಡಲಾಯಿತು. ಅತಿಥಿಗಳಾಗಿ ಕಾಲೇಜು ಪ್ರಾಂಶುಪಾಲರಾದ ಕಾಳೇಗೌಡರವರು ಮತ್ತು ನಮ್ಮ ಶಾಲೆಯ ನಿರ್ವಾಹಕರಾದ ಮಂಜುನಾಥ್ ಅವರು ಉಪಸ್ಥಿತಿಯಲ್ಲಿ ಸುಂದರಿಯೇ, ಯಾರು ನೀನು? ನನ್ನ ಹೆಸರು ಮೋಹಿನಿ ಅಂತ. ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳು